ಪ್ರಶ್ನೆಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಪಾಠದಲ್ಲಿ ಹಣದ ವಿಚಾರ, ಮನೆ, ಜಾಗ, ಈ ವಿಚಾರಗಳನ್ನೆಲ್ಲ ನಾವು ನೋಡಿದ್ವಿ. ಇವತ್ತು ಒಂದು ಮುಖ್ಯವಾದಂಥ ಅಂಶವನ್ನು ತಗೊಳ್ಳೋಣ. ಪ್ರಶ್ನೆಶಾಸ್ತ್ರದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಡೆಡಿಕೇಟೆಡ್ ನೋಡ್ತೇವೆ. ಕಳೆದು ಹೋದಂಥ ವಸ್ತು ಪಡಿತೀವ ಇಲ್ಲ, ಒಬ್ಬ ಮನುಷ್ಯ ಕಳೆದು ಹೋಗಿದ್ದಾನೆ ಮತ್ತೆ ಬರ್ತಾನೆ ಇಲ್ಲ, ಈ ಥರದ್ದು ಜಾಸ್ತಿ ಪ್ರಶ್ನೆಯಲ್ಲೇ ಕೇಳುತ್ತೇವೆ. ಉಳಿದದ್ದು ಜಾತಕ ಭಾಗದಲ್ಲಿ ನೋಡ್ಬೋದು. ಕೆಲವಿನ ವಿಷಯಗಳು ಮಾತ್ರ ವಿಶೇಷ ಪ್ರಶ್ನೆಯಲ್ಲೇ ನೋಡ್ತೇವೆ. ಇವತ್ತು ಅಂತಹ ಒಂದು ವಿಚಾರವನ್ನು ನಾವು ನೋಡೋಣ. ಒಬ್ಬ ಮಿಸ್ಸಿಂಗ್ ಪರ್ಸನ್, ಇದನ್ನೇ ಒಬ್ಬ ಯಾರಾದರೂ ಕಳೆದು ಹೋಗಿದ್ರೆ ಆ ಮನುಷ್ಯ ವಾಪಸ್ ಬರ್ತಾನೆ ಇಲ್ಲ, ಅಥವಾ ಜೀವಂತವಾಗಿದ್ದಾನ ಅಥವಾ ಮೃತನಾಗಿದ್ದಾನ, ಒಂದು ವೇಳೆ ಬರೋದೇ ಆದರೆ ಯಾವಾಗ ಬರ್ತಾರೆ, ಇಂಥ ಪ್ರಶ್ನೆಗಳೆಲ್ಲ ಕೂಡ ಕೇಳ್ತಾರೆ. ಇಂಥದನ್ನು ನಾವು ಆ ಪ್ರಶ್ನೆ ಲಗ್ನವನ್ನು ಹಿಡ್ಕೊಂಡು ಅಥವಾ ಚಂದ್ರದಿಂದ ಫಲವನ್ನು ಹೇಳೋದು ಮಾಡ್ಬೋದು. ಮುಖ್ಯವಾಗಿ ಪ್ರಶ್ನೆಶಾಸ್ತ್ರದಲ್ಲೇ ನಾವು ಇದನ್ನು ನೋಡ್ತೇವೆ. ಇಂಥದ್ದು ನಾವು ಈ ಪ್ರಶ್ನೆಶಾಸ್ತ್ರದ ಪ್ರಕಾರ ಅವರ ಕೇಳಿದಂಥ ಪ್ರಶ್ನೆಯ ಪ್ರಕಾರ ಹೇಗೆ ನಾವು ಅನಲೈಸ್ ಮಾಡ್ಬೋದು ಅಂತಂಬೋ ಟೆಕ್ನಿಕ್ಕನ್ನು ನಾವಿಲ್ಲಿ ನೋಡೋಣ. ಮುಖ್ಯವಾಗಿ ಯಾರಾದರೂ ಪ್ರಶ್ನೆ ಕೇಳ್ತಾರಲ್ವ, ಉಳಿದದ್ದೆಲ್ಲ ಸಾಮಾನ್ಯ. ಲಗ್ನವನ್ನು ಪ್ರಶ್ನೆ ಅವನಿಗೆ ಬರೋಕ್ಕೆ ಕೇಳೋದು, ಆ ಲಗ್ನ ಅವನು ಕೇಳಿದಂಥ ಲಗ್ನ ಹೇಗಿದೆ, ಶುಭಗ್ರಹಗಳ ಸಂಬಂಧ ಏನಾದರೂ ಲಗ್ನಗಿದೆಯೋ ಇಲ್ವೋ, ಚಂದ್ರನಿಗೆ ಶುಭಗ್ರಹಗಳ ಸಂಬಂಧ ಇದೆಯೋ ಇಲ್ವೋ, ದಶಮಕ್ಕೆ ಶುಭಗ್ರಹಗಳ ಸಂಬಂಧ ಇದೆಯೋ ಇಲ್ಲ. ಇದು ಪ್ರಾರಂಭದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡುವಂಥದ್ದು. ಯಾಕೆಂದರೆ ಪ್ರಶ್ನೆ ಕೇಳಿದಾಗ ಅವನ ಪ್ರಶ್ನೆ ಈಡೇರುತ್ತಾ ಇಲ್ವಾ, ಅವನು ಒಳ್ಳೆಯ ಸಮಯದಲ್ಲಿ ಪ್ರಶ್ನೆ ಕೇಳಿದ್ದಾನ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಬೇಸಿಕ್ ನಾವು ಇಷ್ಟೇ ಮಾಡ್ತೇವೆ. ಲಗ್ನಾಧಿಪತಿ ಬಲವಾಗಿರಬೇಕು, ಲಗ್ನದಲ್ಲಿ ಶುಭಗ್ರಹಗಳ ಸಂಬಂಧ ಬರಬೇಕು, ಚಂದ್ರನಿಗೆ ಶುಭಗ್ರಹಗಳ ಸಂಬಂಧ ಬರಬೇಕು, ಅವನು ಅಂದುಕೊಂಡಂಥ ಕೆಲಸ ಆಗತ್ತೆ ಅಂತಂತಾದರೆ ದಶಮಕ್ಕೆ ಶುಭಗ್ರಹಗಳ ಸಂಬಂಧ ಬರಬೇಕು. ಈ ಥರ ಇದ್ದರೆ ಅವನು ಯಾವುದೇ ಪ್ರಶ್ನೆ ಕೇಳಿದೆ ಬೇಸಿಕ್ಕಾಗಿ ಅವನು ಅನುಕೂಲವಾದ ಒಳ್ಳೆಯ ಸಮಯದಲ್ಲೇ ಪ್ರಶ್ನೆ ಕೇಳಿದ್ದಾನೆ ಅಂತ ಅರ್ಥ. ಯಾವುದೇ ಪ್ರಶ್ನೆ ಕೇಳಿದೆ ಮೊದಲು ಇದು ಮಾಡಬೇಕು, ಒಳ್ಳೆಯ ಸಮಯದಲ್ಲಿ ಪ್ರಶ್ನೆ ಕೇಳಿದ್ದಾನ ಇಲ್ಲ. ಅದು ನಾವು ಪ್ರಾರಂಭದ ಪಾಠದಲ್ಲಿ ನಾವು ಹೇಳಿದ್ದೇವೆ. ಸ್ಪೆಸಿಫಿಕ್ ಕ್ವಶನ್ ಬಗ್ಗೆ ಕೇಳಿದಾಗ ಆವಾಗ ಅದರ ಬಗ್ಗೆ ಉತ್ತರ ಕೊಡಬೇಕಾದ್ರೆ ಕೆಲವಿನ ಟೆಕ್ನಿಕ್ಸ್ ಯೂಸ್ ಮಾಡ್ತೇವೆ. ಇಲ್ಲಿ ಪ್ರಶ್ನೆ ಕೇಳಿದ ಸಮಯದಲ್ಲಿ ನಾವು ಲಗ್ನವನ್ನು ಹಾಕಿ ಕೊಡ್ತೇವೆ. ಲಗ್ನ ಅಂತಂಬುದು ಏನು ಸೂಚನೆ ಮಾಡ್ತದೆ ಅಂತಂದರೆ, ಯಾರು ಮಿಸ್ ಆಗಿದ್ದಾನೋ, ಕಣ್ಮರೆಯಾಗಿದ್ದಾನೋ ಆ ವ್ಯಕ್ತಿಯನ್ನು ಸೂಚನೆ ಮಾಡ್ತದೆ. ಸಪ್ತಮ ಭಾವ ಅವನು ಯಾವ ಕಡೆ ಹೋಗಿದ್ದಾನೆ, ಪ್ರಯಾಣದ ದಾರಿ ಅಥವಾ ಹೊರಗಿನ ಸ್ಥಳ, ಆ ಡೈರೆಕ್ಷನನ್ನು ಸೂಚನೆ ಮಾಡ್ತದೆ. ಯಾವ ಕಡೆ ಹೋಗಿರ್ಬೋದು, ಅದು ಸಪ್ತಮ. ಚತುರ್ಥ ಏನು ಸೂಚನೆ ಮಾಡ್ತದೆ ಅಂದರೆ, ಮನೆಗೆ ವಾಪಸ್ ಬರೋ ಹಾದಿಯಲ್ಲಿದ್ದಾನ, ಅವನು ಸೌಖ್ಯವಾಗಿದ್ದಾನ, ಅದು ನಾಲ್ಕನೇ ಭಾವ ಸೂಚನೆ ಮಾಡ್ತದೆ. ದಶಮ ಸ್ಥಾನ ಏನು ಸೂಚನೆ ಮಾಡ್ತದೆ ಅಂದರೆ, ಯಾವುದಕ್ಕಾಗಿ ಹೋಗಿದ್ದಾನೆ, ಕೋಪಿಸ್ಕೊಂಡು ಹೋಗಿರೋದಾನೋ ಅಥವಾ ಯಾವುದನ್ನು ಕೆಲಸಕ್ಕೆ ಹೋಗಿದ್ದಾನೋ. ಹಳೆ ಕಾಲದಲ್ಲಿ ಪಾಪ ಕೆಲಸಗಳಿಗೂ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಬೇರೆ ಪ್ಲೇಸ್ಗೆ ಹೋಗ್ತಾರೆ. ಇವತ್ತು ನಾವು ಎಲ್ಲಿಗೆ ಹೋದ್ರೂ ನಮಗೆ ಕಮ್ಯುನಿಕೇಷನ್ ಇರ್ತದೆ. ಯಾವಾಗ ಕಮ್ಯುನಿಕೇಷನ್ ಇರೋದಿಲ್ಲವೋ ಅಂಥ ವೇಳೆ ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇದ್ರು, ಇವತ್ತು ಕೇಳುವಂಥ ಪ್ರಸಂಗ ಬರಲ್ಲ. ಇವತ್ತು ಮ್ಯಾಕ್ಸಿಮಮ್ ಮಿಸ್ ಆಗಿದ್ದಾನೆ ಅಂತಂದರೆ ಯಾರನ್ನ ಕಿಡ್ನಾಪನ ಮಾಡ್ಕೊಂಡಿರ್ಬೇಕು ಅಥವಾ ಅವನು ಕೋಪಿಸ್ಕೊಂಡು ಮನೆ ಬಿಟ್ಟಾದರೂ ಹೋಗಿರ್ಬೇಕು. ಈ ಎರಡು ಕಾರಣಗಳು ಬಿಟ್ಟರೆ ಬೇರೆ ಕಾರಣಗಳೇನಿಲ್ಲ. ಹಿಂದಿನ ಕಾಲದಲ್ಲಿ ಪಾಪ ಹಣಕ್ಕೋಸ್ಕರ, ಉದ್ಯೋಗ ಸಂಪಾದನೆಗೋಸ್ಕರ ಎಲ್ಲೋ ಹೊರದೇಶಕ್ಕೆ ಹೋಗಿರ್ತಾನೆ. ಆವಾಗ ಫೋನುಗಳು, GPS ಟ್ರ್ಯಾಕಿಂಗುಗಳು, ಅವನು ಕಾಲ್ ರೆಕಾರ್ಡ್ಸ್ ಟ್ರೇಸ್ ಮಾಡೋದು, ಇದೆಲ್ಲ ಹಿಂದಿನ ಕಾಲದಲ್ಲಿ ಇಲ್ಲ. ಹಾಗಾಗಿ ಅವನು ಬರಬೇಕು ಅಥವಾ ಅವನು ಪೋಸ್ಟ್ ಕಾರ್ಡ್ ಆದರೂ ಬರಿಬೇಕು. ಸೊ ಆ ವ್ಯವಸ್ಥೆ ಬಿಟ್ಟರೆ ಬೇರೆ ವ್ಯವಸ್ಥೆನೇ ಇಲ್ಲ. ಆವಾಗಿದು ಮಿಸ್ಸಿಂಗ್ ಪರ್ಸನ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ. ಇವತ್ತು ಯಾವುದೋ ಕೋಪಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಹೋಗೋದು ಅಥವಾ ಯಾರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗೋದು ಬಿಟ್ಟರೆ, ಯಾಕೆಂದರೆ ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಂದರೆ ಇನ್ನು ಅವ್ನು ಕಣ್ಮರೆ ಆಗಿದ್ದಾನೆ ಅಂತ ಅರ್ಥ. ಯಾರಾದರೂ ಇದ್ದಕ್ಕಿದ್ದಂಗೆ ಫೋನ್ ಸ್ವಿಚ್ ಆಫ್ ಆದರೆ ಹೆದರ್ಬಿಡ್ತೇವೆ ನಾವು. ಯಾಕೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಎಷ್ಟು ಸಲ ನಿಂಗೆ ಫೋನ್ ಮಾಡೋದು, ಎಲ್ಲರಿಗೂ ಫೋನ್ ಮಾಡಿ ಕೇಳಿಬಿಡ್ತಾರೆ, ಯಾಕೋ ಹಿಂಗೆ ಸ್ವಿಚ್ ಆಫ್ ಆಗಿದೆ, ಏನು ಮಾಡಬೇಕು ಅಂತ.
ಸೊ ಇದು ಮಿಸ್ಸಿಂಗ್ ಕೇಸ್ ಬರಲ್ಲ. ಸೊ ಇಲ್ಲಿ ಆದರೂ ಕೂಡ ನಾವು ಜ್ಯೋತಿಷರನ್ನ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನೋಡೋ ಪದ್ಧತಿ ಇದೆ, ಬೇರೆ ಪದ್ಧತಿ ಏನೂ ಇಲ್ಲ. ಆದರೆ ಅವನ ಗುರಿ, ಅವನ ಪ್ರಯಾಣ ಯಾವುದಕ್ಕಾಗಿ ಹೋಗಿದ್ದಾನೆ ಅಂತಂಬುದು ತಿಳ್ಕೊಬೇಕಾದ್ರೆ, ಆ ಪ್ರಯಾಣದ ಗುರಿ ಏನು ಅಂತ ತಿಳ್ಕೊಬೇಕಾದ್ರೆ ದಶಮ ಭಾವ. ಇವತ್ತು ಯಾವುದಕ್ಕಾಗಿ ಹೋಗಿದ್ದಾನೆ ಅಂತಂಬುದು ನಮಗೆ ಕ್ಲಾರಿಟಿ ಇರುತ್ತೆ, ಆದ ಕಾರಣ ಅದ್ರ ಬಗ್ಗೆ ಹೆಚ್ಚು ಬೇಕಾಗಿಲ್ಲ. ಹಿಂದಿನ ಕಾಲದಲ್ಲಿ ಗೋಲ್ ಇತ್ತು, ಇವತ್ತಿಲ್ಲ. ಇವತ್ತು ಎರಡೇ ಕಾರಣ, ಒಂದೇ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ಅಥವಾ ಮನೆಗೆ ಕೋಪಿಸ್ಕೊಂಡು ಹೋಗೋದು. ಇದೆರಡರಲ್ಲಿ ಯಾವುದೋ ಒಂದು ತಿಳ್ಕೊಳ್ಬೇಕು ನಾವು. ಇನ್ನು ಅಷ್ಟಮ ಸ್ಥಾನ, ಅವನಿಗೇನಾದರೂ ಅಪಾಯ ಆಗಿದೆಯಾ, ಅವನಿಗೇನಾದರೂ ಮರಣ ಏನಾದರೂ ಹೊಂದಿದ್ದಾನ, ತಾಪತ್ರಯ ಏನಾದರೂ ಹೊಂದಿದ್ದಾನ, ಈ ವಿಚಾರಗಳನ್ನು ಆ ಪ್ರಶ್ನೆ ಕೇಳಿದಂಥ ಜಾತಕದ ಲಗ್ನದ ಅಷ್ಟಮ ಭಾವ ಸೂಚನೆ ಮಾಡ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಲಗ್ನ ಮಿಸ್ ಆದಂಥ ಪರ್ಸನ್, ಸಪ್ತಮ ಅವನು ಹೋದಂಥ ಜಾಗ ದಾರಿ, 4ನೇ ಮನೆ ಸೌಖ್ಯ, 10ನೇ ಮನೆ ಅವನ ಪ್ರಯಾಣ, ಅವನು ಯಾತಕ್ಕಾಗಿ ಹೋಗಿದ್ದಾನೆ, ಮಿಸ್ ಆಗಿದ್ದ ಗೋಲ್ ಏನು, ಅಷ್ಟಮ ಸ್ಥಾನ ಅವನೇನಾದರೂ ತೊಂದರೆಗೆ ಒಳಗಾಗಿದ್ದಾನ, ತಾಪತ್ರಕ್ಕೆ ಒಳಗಾಗಿದ್ದಾನ ಅಂತಂಬೋದು ಸೂಚನೆ ಮಾಡ್ತದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ. ಸೊ ವಾಪಸ್ ಬರ್ತಾನ ಇಲ್ಲ ಅಂತಂಬೋದಕ್ಕೆ ಕೆಲವಿನ ಸೂಚನೆಗಳಿದೆ, ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಸೊ ವಾಪಸ್ ಬರಲಿಕ್ಕೆ ಸೂಚನೆ ಏನಂತ ನಾವು ನೋಡಿದ್ರೆ, ಲಗ್ನಾಧಿಪತಿ ಲಗ್ನದಲ್ಲಿ ಅಥವಾ ದಶಮದಲ್ಲಿ ಇರಬೇಕು. ದಶಮ ಅಂತಂದರೆ ಏನು, ಅವನ ಪ್ರಯಾಣದ ಗುರಿ. ಆ ಲಗ್ನಾಧಿಪತಿಗೂ ದಶಮಕ್ಕೂ ಏನಾದರೂ ಸಂಬಂಧ ಬಂದರೆ, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ, ಅವನು ಪ್ರಶ್ನೆ ಕೇಳಿದ ಸಮಯದಲ್ಲಿ ಲಗ್ನಾಧಿಪತಿ ದಶಮದಲ್ಲಿದ್ದರೆ ಸುರಕ್ಷಿತವಾಗಿ ವಾಪಸ್ ಬರ್ತಾನೆ, ಹೆದರಬೇಡಿ ಅಂತ ಹೇಳ್ತೇವೆ. ಲಗ್ನಾಧಿಪತಿಗೂ ದಶಮಕ್ಕೂ ಸಂಬಂಧ ಬರಬೇಕು. ಅದೇ ರೀತಿ ಲಗ್ನಾಧಿಪತಿ 4ನೇ ಭಾವದಲ್ಲಾಗಲಿ 7ನೇ ಭಾವದಲ್ಲಾಗಲಿ ಅಥವಾ 7ನೇ ಭಾವಾಧಿಪತಿ ಜೊತೆಗೆ ಇದ್ದರೆ ಅಥವಾ ದೃಷ್ಟಿ ಸಂಬಂಧ ಆದರೆ ವಾಪಸ್ ಬರ್ತಾನೆ, ಸ್ವಲ್ಪ ಕಷ್ಟದಿಂದ ಹೊರಗೆ ಬರ್ತಾನೆ. 7ನೇ ಮನೆ ಅಂತಂಬೋದು ಅವನು ಹೋದಂಥ ದಾರಿ, ಯಾವ ಡೈರೆಕ್ಷನಿಗೆ ಹೋಗಿದ್ದಾನೆ ಅಂತ. ಈ ಲಗ್ನಾಧಿಪತಿಗೆ 7ನೇ ಮನೆಗೆ ಸಂಬಂಧ ಬಂದರೆ ಇನ್ನೂ ಆ ಕಡೆ ದಾರಿಯಲ್ಲೇ ಹೋಗ್ತಾ ಇದ್ದಾನೆ, ಮತ್ತು ರಿಟರ್ನ್ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಅದೇ 4ನೇ ಮನೆಗಿದ್ದ ಅಂತ ಅಂದ್ಕೊಳ್ಳಿ, ಆವಾಗ ಕೂಡ ಬರ್ತಾನೆ, ಗ್ಯಾರಂಟಿ ಬರ್ತಾನೆ, ಅದೇ ಕಷ್ಟದಿಂದ ಬರ್ತಾನೆ. ಹೀಗೆ ನಾವು ಪ್ರಶ್ನೆಶಾಸ್ತ್ರ ಸೂಚನೆ ಮಾಡ್ತದೆ. ಒಂದು ವೇಳೆ ಚಂದ್ರ ಏನಾದರೂ ಆ ಸಮಯದಲ್ಲಿ ಸಪ್ತಮ ಸ್ಥಾನದಲ್ಲೇ ಇದ್ದ ಅಂತ ಅಂದ್ಕೊಳ್ಳಿ, ಆ ಮನುಷ್ಯ ರಿಟರ್ನ್ ಬರ್ತಾ ಇದ್ದಾನೆ ಅಂತ ಅರ್ಥ. ಇದು ಸಾಮಾನ್ಯವಾದಂಥ ಸೂಚನೆ, ಇಂಡಿಕೇಶನ್. ಆಮೇಲೆ ಇನ್ನು ಹೇಳ್ತಾರೆ, ಶುಭಗ್ರಹಗಳು ಗುರು ಆಗ್ಬೋದು, ಶುಕ್ರ ಆಗ್ಬೋದು, ಬುಧ ಆಗ್ಬೋದು, 2ನೇ ಮನೆಗಾಗಲಿ 3ನೇ ಮನೆಗಾಗಲಿ 4ನೇ ಮನೆ ಇದ್ದರೆ ಬೇಗ ಬರ್ತಾನೆ. ಶುಭಗ್ರಹಗಳ ಸಂಬಂಧ 2, 3, 4 ಆದರೆ, 2ನೇ ಮನೆ ಅಂತಂದರೆ ಹಣಕ್ಕಾಗಿ ಕುಟುಂಬವನ್ನು ದೂರ ಹೋಗಿದ್ದಾನೆ, ಶುಭಗ್ರಹಗಳಿದ್ರೆ ಅದಾದಮೇಲೆ ರಿಟರ್ನ್ ವಾಪಸ್ ಬರ್ತಾನೆ, ಕುಟುಂಬ ಜೊತೆ ಸೇರ್ತಾನೆ. 3ನೇ ಮನೆ ಅಂತಂದರೆ ನೈಬರ್ಸು, ಕಮ್ಯುನಿಕೇಷನ್ ಅಂತೇವೆ. ಸೊ ಅಟ್ಲೀಸ್ಟ್ ವಿಷಯ ಆದರೂ ಗೊತ್ತಾಗ್ತದೆ. 4ನೇ ಮನೆ ಅಂತಂದರೆ ಸೌಖ್ಯ. ಸೊ ಸೌಖ್ಯವಾಗಿದ್ದಾನೆಂದರೆ ಖಂಡಿತ ಬಂದೇ ಬರ್ತಾನೆ. ಹೀಗೆ ಶುಭಗ್ರಹಗಳ ಸಂಬಂಧ ಇರಬೇಕು. ಆಮೇಲೆ ಚಂದ್ರ ಲಗ್ನದಲ್ಲಿರಬೇಕು ಅಥವಾ ಮಿಥುನ, ಧನುಸ್ಸು, ಕನ್ಯಾ ಮುಂತಾದಂಥ ಚರರಾಶಿಗಳಲ್ಲಿದ್ದರೆ, ಚಂದ್ರ ಚರರಾಶಿಗಳಲ್ಲಿದ್ದರೆ ಖಂಡಿತ ಬೇಗ ಬರ್ತಾನೆ. ಲಗ್ನದಲ್ಲಿದ್ರೂ ಅಥವಾ ಚರರಾಶಿಗಳಲ್ಲಿ ಏನಾದರೂ ಇದ್ರೂ ಶೀಘ್ರವಾಗಿ ವಾಪಸ್ ಬರ್ತಾನೆ. ಅವನ ಪ್ರಶ್ನೆ ಕೇಳಿದ ಸಮಯದಲ್ಲಿ ನಾವು ನೋಡಬೇಕು, ಲಗ್ನ ಅಥವಾ ನವಾಂಶ ಲಗ್ನ ಚರರಾಶಿಯಾಗಿರಬೇಕು. ಅವನ ಪ್ರಶ್ನೆ ಕೇಳಿದ ಸಮಯವೇ ಚರರಾಶಿ ಲಗ್ನ ಆಗಿದ್ದರೆ, ಚಂದ್ರ 4ನೇ ಮನೆಗಿದ್ದರೆ ಕೆಲಸ ಮುಗಿಸಿ ಸುರಕ್ಷಿತವಾಗಿ ಮನೆಗೆ ಬರ್ತಾನೆ. ಸೊ ಕಾಮನ್ ಪಾಯಿಂಟ್ ಏನಂತಂದರೆ, ಶುಭಗ್ರಹಗಳ ಸಂಬಂಧ ಲಗ್ನಕ್ಕಾಗಲಿ ಚತುರ್ಥಕ್ಕಾಗಲಿ ಸಪ್ತಮಕ್ಕಾಗಲಿ ಆದರೆ ಖಂಡಿತ ವಾಪಸ್ ಬರ್ತಾನೆ. ಚಂದ್ರ ಸಂಬಂಧ ಇದ್ದರೆ ಬೇಗ ವಾಪಸ್ ಬರ್ತಾನೆ. ಚಂದ್ರ ಏನಾದರೂ ಚರರಾಶಿ ಆಗಿದ್ದರೆ, ಲಗ್ನ ಚಂದ್ರ ಆಗಲಿ, ಲಗ್ನ ಆಗಲಿ, ನವಾಂಶ ಲಗ್ನ ಆಗಲಿ ಚರರಾಶಿ ಆಗಿದ್ದರೆ ಕೆಲಸ ಮುಗಿದ್ಕೂ ಸುರಕ್ಷಿತವಾಗಿ ಬೇಗ ವಾಪಸ್ ಬರ್ತಾನೆ. ಚರ ಅಂದರೆ ಬೇಗ ಬರುತ್ತೆ ಅಂತ ಅರ್ಥ, ಶೀಘ್ರದಲ್ಲಿ ಬರ್ತಾನೆ. ಇಷ್ಟೇ. ಇದನ್ನೆಲ್ಲ ನೀವು ರೂಲ್ಸನ್ನು ಜಾಸ್ತಿ ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ. ನಮಗೆ ಲಗ್ನ ಅಂದರೆ ಗೊತ್ತು, ಮಿಸ್ ಆದ ಪರ್ಸನ್, ಶುಭಗ್ರಹಗಳ ಸಂಬಂಧ ಬಂದರೆ ಅವನು ಕ್ಷೇಮವಾಗಿದ್ದಾನೆ, 4ನೇ ಮನೆಗೆ ಸಂಬಂಧ ಇದ್ದರೆ ಸೌಖ್ಯವಾಗಿದ್ದಾನೆ, ಕಂಫರ್ಟ್ ಆಗಿದ್ದಾನೆ, 7ನೇ ಮನೆ ಸಂಬಂಧ ಇದ್ದರೆ ಶುಭಗ್ರಹಗಳಿಗೆ ಅವನು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾನೆ.
ಚಂದ್ರನೂ ಅಷ್ಟೇ. ಚಂದ್ರ ಅಂದರೆ ಅವನ ಮನಸ್ಸು 7ನೇ ಮನೆಗಾಗಲಿ ಲಗ್ನದಲ್ಲಾಗಲಿದ್ರೆ ರಿಟರ್ನ್ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಹೀಗೆ ಪ್ರಶ್ನೆ ಕೇಳಿದಾದ್ರ ಮೇಲೆ ನಾವು ಹೀಗೆ ಉತ್ತರ ಕೊಡು. ಶುಭಗ್ರಹಗಳ ಸಂಬಂಧ ಬಂತು ಅಂದರೆ ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಅದು ಈಡೇರುತ್ತೆ. ಅವ್ರು ಯಾವುದಕ್ಕೆ ಕೇಳ್ತಾರೆ, ಮಿಸ್ ಆದವನು ಬರಬೇಕು ಅಂತ ಅವ್ರ ಮನಸ್ಸಿನಲ್ಲಿರುತ್ತೆ, ಬರ್ತಾರೆ ಅಂತ ಹೇಳ್ತೇವೆ. ಹಾಗಲ್ಲದೆ ಸ್ವಲ್ಪ ಕಷ್ಟ, ಅಡ್ಡಿ ಸೂಚನೆಗಳಾಗ್ತದೆ. ಯಾವಾಗ ಯಾವ ಥರ ಕಾಂಬಿನೇಷನ್ ಇದ್ದರೆ ಅವನು ಮರಳಿ ಬರುವುದರಲ್ಲಿ ತೊಂದರೆ ಆಗತ್ತೆ ಅಂತಂಬುದು ಕೂಡ ಹೇಳ್ತಾರೆ. ಸೊ ಪಾಪಗ್ರಹಗಳು ಶನಿ, ಕುಜ, ರಾಹು, ಕೇತು, ಸೂರ್ಯ ಇವರೇನಾದರೂ 3, 6, 11 ಸ್ಥಾನದಲ್ಲಿದ್ದರೆ ಬಹಳ ಕಷ್ಟವನ್ನು ಎದುರಿಸಿ ಬರ್ತಾನೆ. 3, 6, 11ರಲ್ಲಿ ಪಾಪಗ್ರಹಗಳಿರೋದು ಒಳ್ಳೆಯದೇ, ಆದರೆ ಅವನು ರಿಟರ್ನ್ ಬರಬೇಕಲ್ಲ. ಅವನು ಹೋದ ಕಾರಣ ಇದೆ, ಅವನು ರಿಟರ್ನ್ ಮಾಮೂಲು ಬರೋದಿಲ್ಲ. 3, 6, 11ರಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ತುಂಬ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಕಷ್ಟವನ್ನು ಎದುರಿಸಿ ಖಂಡಿತ ವಾಪಸ್ ಬರ್ತಾನೆ. ತ್ರಿಷಾಢಯ ಸ್ಥಾನಗಳಂತ ಕರಿತೇವೆ. ಅಲ್ಲಿ ಪಾಪಗ್ರಹಗಳಿರೋದು ಒಳ್ಳೆಯದು, ಬರ್ತಾನೆ. ಆದರೂ ಶುಭಗ್ರಹ ಸಂಬಂಧ ಇಲ್ಲ, ಪಾಪಗ್ರಹಗಳ ಸಂಬಂಧ ಇದೆ, ಕಾರಣ ಸ್ವಲ್ಪ ಕಷ್ಟದಿಂದ ಹೊರಗೆ ಬರ್ತಾನೆ. ಶುಭಗ್ರಹಗಳ ಸಂಬಂಧ ಬಂದರೆ ಬೇಗ ಬರ್ತಾನೆ ಅಂತ ನಾವು ಹೇಳ್ತೇವೆ. 9ನೇ ಮನೆ ಅಥವಾ 12ನೇ ಭಾವದಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ, 9ನೇ ಮನೆಯನ್ನು ನಾವು ಲಾಂಗ್ ಜರ್ನೀಸ್ ಅಂತೇವೆ, 12ನೇ ಮನೆಯನ್ನು ನಾವು ವ್ಯಸನಗಳು ಅಂತ ಕರಿತೇವೆ. ಅಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ತುಂಬ ಅಡ್ಡಿಗಳಾಗ್ತದೆ, ತಡೆ ಆಗ್ತದೆ, ಶತ್ರುಗಳಿಂದ ತೊಂದರೆ ಆಗ್ತದೆ. ಅದರಿಂದ ಬರೋದಕ್ಕೆ ತುಂಬ ಕಷ್ಟ ಅಂತ ಅರ್ಥ. ಆಮೇಲೆ ಶನಿ ಏನಾದರೂ ಪಾಪದೃಷ್ಟಿಯೊಂದಿಗೆ ಅಷ್ಟಮ ಭಾವದಲ್ಲಿದ್ದರೆ, ಅಷ್ಟಮ ಭಾವ ಅಂತಂಬೋದು ರೋಗ ಆಗ್ಬೋದು, ಕಷ್ಟ, ವಿಯೋಗ, ನಷ್ಟ ಇದೆಲ್ಲ ಸೂಚನೆ ಮಾಡ್ತದೆ. ಎಕ್ಸ್ಟ್ರೀಮಾಗಿ ಹೋದರೆ ಮರಣವನ್ನು ಸೂಚನೆ ಮಾಡ್ತದೆ. ಸೊ ಪಾಪಗ್ರಹಗಳಾಗಲಿ ಶನಿಯ ಆಗಲಿ ಪ್ರಶ್ನೆ ಕೇಳಿದ ಸಮಯದಲ್ಲಿ 8ನೇ ಭಾವದಲ್ಲಿದ್ದರೆ ರೋಗ ಪೀಡಿತನಾಗಿದ್ದಾನೆ ಅಂತ ಹೇಳ್ತೇವೆ. ಅದು ತುಂಬ ಕಾಲ ಆಯ್ತು ಅಂದ್ಕೊಳ್ಳಿ, ಒಂದು 10 ವರ್ಷ 15 ವರ್ಷ ಆಯ್ತು ಅಂದರೆ ಮರಣ ಆಗಿದೆ ಅಂತ ಹೇಳ್ಬೋದು. ಅದು ಜ್ಯೋತಿಷ್ಯ ಹೇಳುತ್ತೆ, ಒಬ್ಬ ಮನುಷ್ಯ 25 ವರ್ಷ ಆಯಿತು ಅಷ್ಟರಿಗೂ ನಮಗೆ ಕಾಣಲಿಲ್ಲ ಅಂತಂದರೆ ಮರಣ ಆದಂಗೆ ಟ್ರೀಟ್ ಮಾಡ್ತದೆ. ಮಾನಸಿಕವಾಗಿ ಅವನು ಶಾರೀರಿಕವಾಗಿ ಜೀವಂತವಾಗಿರ್ಬೋದೇನೆಲ್ಲೋ ಒಂದು ಕಡೆ, ಆದರೆ ನಮ್ಮ ಪಾಲಿಗೆ ಮಾನಸಿಕವಾಗಿ ಅವನು ಮೃತನೊಂದಿದ್ದಾನೆ ಅಂತಲೇ ಅಂತಾರೆ. ಹಾಗಾಗಿ ಅಷ್ಟಮದಲ್ಲಿ ಪಾಪಗ್ರಹಗಳಿರಬಾರದು. ಯಾರಾದರೂ ಮಿಸ್ ಆದಂಥ ಸಮಯದಲ್ಲಿ ಅಷ್ಟಮದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ರೋಗದಿಂದ ಪೀಡಿತನಾಗಿದ್ದಾನೆ, ತುಂಬ ಕಷ್ಟಕ್ಕೊಳಗಾಗಿದ್ದಾನೆ, ಯಾರೋ ಕಿಡ್ನ್ಯಾಪ್ ಮಾಡೋದಾಗಲಿ, ಹೊಡೆಯೋದಾಗಲಿ, ಬಡಿಯೋದಾಗಲಿ, ಅವನನ್ನು ಕೊಲ್ಲೋದಾಗಲಿ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಷ್ಟಮ ಪಾಪಗ್ರಹಗಳ ಸಂಬಂಧ ಬರಬಾರ್ದು. ಶನಿ ಏನಾದರೂ 9ನೇ ಭಾವದಲ್ಲಿದ್ದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. 9ನೇ ಮನೆ ಲಾಂಗ್ ಜರ್ನೀಸ್, ಅಲ್ಲಿ ಶನಿ ಇದ್ದ ಅಂತಂದರೆ ಏನಾಗುತ್ತೆ, ತುಂಬ ನಿಧಾನವಾಗಿ ರಿಟರ್ನ್ ಬರ್ತಾನೆ. ತುಂಬ ನಿಧಾನವಾಗಿ ರಿಟರ್ನ್ ಬರಲಿಕ್ಕೆ ಕಾರಣ ಏನಂತಂದರೆ ರೋಗ ಅಂತ ಕೂಡ ಹೇಳ್ತಾರೆ. ರೋಗ ಇಲ್ಲದ್ರೆ ಬೇಗ ಬರ್ತಾನೆ. ರೋಗ ಅದು ಮಾನಸಿಕ ರೋಗ ಆಗ್ಬೋದು, ಶಾರೀರಿಕ ರೋಗ ಆಗ್ಬೋದು, ಆದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ. ಸೊ ಇದೆಲ್ಲ ಕೂಡ ಕಷ್ಟ, ಒಂಥರ ಡಿಸ್ಟ್ರಾಕ್ಷನು, ಅಬ್ಸ್ಟ್ರಕ್ಷನು ಸೂಚನೆ ಮಾಡ್ತದೆ. ಇನ್ನು ಕೆಲವಿಂದ ನಾವು ನೋಡಿದರೆ ದುರ್ಧರ ಯೋಗ ಅಂತಾರೆ. ದುರ್ಧರ ಯೋಗ ಅಂದರೆ ಚಂದ್ರಗ್ರಹಕ್ಕೆ ಈ ಕಡೆ ಆ ಕಡೆ ಪಾಪಗ್ರಹಗಳಿರೋದು, ಅಂದರೆ ಮನಸ್ಸು ಬಂಧನ ಆಗಿರೋದು ಅಂತ ಅರ್ಥ. ಚಂದ್ರ ಅಂದರೆ ಮನಸ್ಸು, ಈ ಕಡೆ ಆ ಕಡೆ ಈ ರಾಶಿ ಪಕ್ಕ 2 ರಾಶಿಗಳಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ದುರ್ಧರ ಯೋಗ ಅಂತ ಕರಿತೇವೆ. ಸೊ ಈ ಥರ ಏನಾದರೂ ಇದ್ದಾಗ ಕೂಡ ಚಂದ್ರನ ಮಾನಸಿಕ ನೋಡಿದರೆ ಶತ್ರು, ಕಳ್ಳತನ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾನೆ ಅಂತ ಅರ್ಥ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ತುಂಬ ಆರೋಗ್ಯ ಸಮಸ್ಯೆಗಳಿಂದ ಬರಲಿಕ್ಕಾಗ್ತಾ ಇಲ್ಲ. ಆಮೇಲೆ ಪಾಪಗ್ರಹಗಳು ಲಗ್ನದಲ್ಲಿದ್ದರೆ ಯಾತ್ರೆಯಲ್ಲಿ ಕಷ್ಟ. ಇಂದಿನ ಕಾಲ ಯಾತ್ರೆ ಕೂಡ ಮಾಡ್ತಿದ್ರಲ್ಲ, ಆ ಯಾತ್ರೆ ಮಾಡೋ ಕಾಲಕ್ಕೆ ಕೂಡ ಪಾಪಗ್ರಹಗಳೇನಾದರೂ ಲಗ್ನದಲ್ಲಿದ್ದರೆ ಯಾತ್ರೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ಇವತ್ತು ಈ ಪ್ರಶ್ನೆಗಳು ಯಾರು ಕೇಳಲ್ಲ, ಬಟ್ ಇವತ್ತಿನ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು, ಎಲ್ಲವನ್ನೂ ಹೇಳ್ತಾರೆ, ನಮಗೆ ಜಾಸ್ತಿ ಅನ್ವಯ ಆಗಲ್ಲ. ನಂತರ ಸಪ್ತಮದಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ, ಸಪ್ತಮ ಸ್ಥಾನ ಏನು ಸೂಚನೆ ಮಾಡ್ತದೆ, ಮಾರ್ಗ ದಾರಿ ಸೂಚನೆ ಮಾಡ್ತದೆ. ಶುಭಗ್ರಹಗಳಿದ್ದರೆ ಬೇಗ ಮುಗಿಸ್ಕೊಂಡು ರಿಟರ್ನ್ ಬರ್ತಾರೆ. ಪಾಪಗ್ರಹಗಳೇನಾದರೂ ಇದ್ದರೆ ಪ್ರಯಾಣವು ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ, ದೀರ್ಘವಾಗ್ತದೆ, ಇನ್ನು ಪ್ರೊಲಾಂಗ್ ಆಗ್ತದೆ ಅಂತ ನಾವು ಹೇಳ್ತೇವೆ. ಯಾವಾಗ ಪ್ರಶ್ನೆ ಕೇಳುವ ಸಮಯದಲ್ಲಿ 7ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ, ಸಿಂಪಲಾಗಿ ನೋಡಿ, ಲಗ್ನದಲ್ಲಿ ಪಾಪಗ್ರಹ ಇದ್ದರೆ ಅವನಿಗೆ ಲಗ್ನ ಅಂದರೆ ಅವನಲ್ವಾ,
ಅವನಿಗೇನು ತೊಂದರೆ ಆಗಿದೆ ಅಂತ ಅರ್ಥ. ಚತುರ್ಥದಲ್ಲಿ ಪಾಪಗ್ರಹಗಳಿದ್ರೆ ಸೌಖ್ಯಕ್ಕೆ ತೊಂದರೆ ಆಗಿದೆ. ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ ಅವನ ಜರ್ನಿಯಲ್ಲಿ ಇನ್ನೂ ಮುಂದೆ ಹೋಗ್ತಾ ಇದ್ದಾನೆ, ರಿಟರ್ನ್ ಬರೋ ಸದ್ಯಕ್ಕಿಲ್ಲ ಅಂತ ಅರ್ಥ. ದಶಮದಲ್ಲಿ ಪಾಪಗ್ರಹ ಇದ್ದರೆ ಅವನ ಗೋಲ್ ಏನಿದೆ, ಅವನ ಗೋಲ್ ಈಡೇರ್ತಾ ಇಲ್ಲ, ಹಾಗಾಗಿ ಇನ್ನೂ ಮುಂದೆ ಪ್ರೊಲಾಂಗ್ ಆಗ್ತಾ ಇದೆ ಅಂತ ಅರ್ಥ. ಅಷ್ಟಮದಲ್ಲಿ ಪಾಪಗ್ರಹ ಇದ್ದರೆ ತುಂಬ ಅನಾರೋಗ್ಯ ಸಮಸ್ಯೆಗಳಿಂದ, ತುಂಬ ನಷ್ಟಗಳಿಂದ ಒದ್ದಾಡ್ತಾ ಇದ್ದಾನೆ, ಬಂಧನಕ್ಕೊಳಗಾಗಿದ್ದಾನೆ ಅಂತ ಅರ್ಥ. ಇದೇ ಪ್ಲೇಸ್ಗಳಲ್ಲಿ ಶುಭ ಗ್ರಹಗಳಿದ್ರೆ ಅನುಕೂಲ ಆಗ್ತದೆ ಅಂತ ಅರ್ಥ, ಪಾಪಗ್ರಹಗಳಿದ್ರೆ ಪ್ರತಿಕೂಲ ಆಗ್ತದೆ. ಇಷ್ಟೇ ನಾವು ನೆನಪಿಟ್ಟುಕೊಳ್ಬೇಕಾದಂಥ ವಿಷಯ. ಸೊ ಮತ್ತೆ ಜೀವಂತವಾಗಿದ್ದಾನ, ಬದುಕಿದ್ದಾನ ಅಥವಾ ಮರಣ ಹೊಂದಿದ್ದಾನ, ಇದು ಸ್ವಲ್ಪ ಕಷ್ಟದ ಕೆಲಸ. ಸಾಧ್ಯವಾದಷ್ಟು ಇದನ್ನು ಅಷ್ಟು ಡೀಪಾಗಿ ಹೋಗ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಇರುವಂಥ ಅದಕ್ಕೆ ತುಂಬ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಈ ಒಂದು ಸೂತ್ರದಿಂದ ನಾವು ಡೆತ್ತನ್ನು ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಸೂಚನೆ ಅಂತೂ ಹೇಳ್ತಾರೆ ಪ್ರಶ್ನೆಯಲ್ಲಿ, ಲಗ್ನಾಧಿಪತಿ ಅಥವಾ ಚಂದ್ರ 6ನೇ ಮನೆಗೆ, 4ನೇ ಮನೆಗೆ, 8ನೇ ಮನೆಗೆ ದುರ್ಬಲರಾಗಿದ್ದರೆ ಅಥವಾ ಪಾಪ ಸಂಯುಕ್ತರಾಗಿದ್ದರೆ ಮರಣ ಸೂಚನೆ ಅಂತ ಹೇಳ್ತಾರೆ. ಲಗ್ನಾಧಿಪತಿ 6ನೇ ಮನೆಗಿರಬೇಕು ಅಥವಾ 8ನೇ ಮನೆಗಿರಬೇಕು, 4ನೇ ಮನೆಗಿರಬೇಕು. ಲಗ್ನಾಧಿಪತಿ 4ನೇ ಮನೆಗಿದ್ರೆ ಕಷ್ಟದಿಂದ ಇದ್ದಾನೆ ಅಂತ ಅರ್ಥ. 4ನೇ ಮನೆಯಾಧಿಪತಿ ಲಗ್ನದಲ್ಲಿದ್ದರೆ ಕ್ಷೇಮವಾಗಿದ್ದಾನೆ ಅಂತ ಅರ್ಥ. ಸೊ ಲಗ್ನಾಧಿಪತಿಗೆ ಏನಾದರೂ ಪಾಪ ಸಂಬಂಧ ಬಂದರೆ 6, 4, 8 ಸಂಬಂಧ ಬಂದು ದುರ್ಬಲವಾಗಿರಬೇಕು, ವೀಕ್ ಆಗಿರಬೇಕು ಲಗ್ನಾಧಿಪತಿ. ಒಂದು ವೇಳೆ ವೀಕ್ ಆಗಿದ್ದರೆ, ಪಾಪ ಸಂಬಂಧ ಬಂದಿದ್ದರೆ ಮರಣ ಸೂಚನೆ ಅಂತ ಹೇಳ್ತಾರೆ. ಆಮೇಲೆ ಲಗ್ನ ಏನಾದರೂ ಪೃಷ್ಠೋದಯ ರಾಶಿ ಆದರೆ, ಮೀನ, ಕುಂಭ, ತುಲಾ, ಧನಸ್ಸು, ಇದನ್ನು ಪೃಷ್ಠಭಾಗದಿಂದ ಉದಯಿಸುವಂಥ ರಾಶಿ ಅಂತ ಕರೀತಾರೆ. ಆ ರಾಶಿಗಳೇನಾದರೂ ಆಗಿದ್ದರೆ, ಪಾಪಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ ಮರಣ ಹೊಂದಿದ್ದಾನೆ ಅಂತ ನಿರ್ಧಾರಕ್ಕೆ ಬರಬೇಕು. ಒಂದು ವೇಳೆ ಚಂದ್ರ ಏನಾದರೂ ವಕ್ರಿಯಾದಂಥ ಗ್ರಹದೊಂದಿಗೆ ಇದ್ದರೆ ಆವಾಗ ಕೂಡ ಮರಣದ ಸೂಚನೆ ಅಂತ ಹೇಳ್ತಾರೆ. ಬಟ್ ಸಾಧ್ಯವಾದಷ್ಟು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ಮೃತ ಹೊಂದಿದ್ದಾನೆ ಅಂತಂಬೋ ರಿಸ್ಕ್ ತಗೊಂಡು ಹೇಳುವಂಥದ್ದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಇದೆ, ನಮ್ಮ ಕೈಯಲ್ಲಿ ಇರೋದಿಲ್ಲ ಅದಲ್ಲ. ಆಮೇಲೆ ಚಂದ್ರ ಏನಾದರೂ ಶುಭಗ್ರಹ ದೃಷ್ಟಿಯಲ್ಲಿದ್ದರೆ, ಚಂದ್ರನು ಶುಭಗ್ರಹ ದೃಷ್ಟಿಯಲ್ಲಿ ಸಂಯುಕ್ತನಾಗಿದ್ದರೆ, ಶುಭಗ್ರಹ ಸಂಬಂಧ ಬರಬೇಕು, ಬದುಕಿದ್ದಾನೆ, ಸುರಕ್ಷಿತವಾಗಿದ್ದಾನೆ. ಚಂದ್ರಗೆ ಶುಭಗ್ರಹ ದೃಷ್ಟಿಯಾಗಲಿ ಶುಭಗ್ರಹ ಜೊತೆ ಆಗಲಿ ಇದ್ದರೆ ಅವನು ಬದುಕಿದ್ದಾನೆ, ಸುರಕ್ಷಿತವಾಗಿದ್ದಾನೆ ಅಂತ ತಿಳ್ಕೋಬೇಕು. ಶುಭಗ್ರಹಗಳೇನಾದರೂ ಲಗ್ನದಲ್ಲಾಗಲಿ ಸಪ್ತಮ ಭಾವದಲ್ಲಾಗಲಿ ಇದ್ದರೆ ಆ ಮನುಷ್ಯ ಸುರಕ್ಷಿತವಾಗಿದ್ದಾನೆ. ಪಾಪಗ್ರಹಗಳೇನಾದರೂ ಲಗ್ನದಲ್ಲಿದ್ದರೆ ಕಷ್ಟ ಅನುಭವಿಸಿದ್ರೂ ಕೂಡ ಬದುಕಿರುವ ಸಾಧ್ಯತೆ ಇದೆ. ಪಾಪಗ್ರಹಗಳು ಲಗ್ನದಲ್ಲಿರಬೇಕು, ಬಟ್ ಲಗ್ನಾಧಿಪತಿ ಬಲಿಷ್ಠವಾಗಿರಬೇಕು. ಲಗ್ನಾಧಿಪತಿ ಬಲಿಷ್ಠನಾಗಿ ಶುಭಗ್ರಹಗಳ ಸಂಬಂಧ ಬಂದು ಪಾಪಗ್ರಹಗಳೇನಾದರೂ ಲಗ್ನದಲ್ಲಿದ್ದರೆ ಕಷ್ಟ ಅನುಭವಿಸ್ತಾ ಇರ್ತಾನೆ, ಬಟ್ ಬದುಕಿದ್ದಾನೆ ಅಂತ ಅರ್ಥ. ಅದೇ ಲಗ್ನಾಧಿಪತಿ 6, 8, 12 ಮನೆಗಿದ್ದು, 6, 8, 4ನೇ ಮನೆಗಿದ್ದು ಲಗ್ನಾಧಿಪತಿ ವೀಕ್ ಆಗಿದ್ದಾನೆ ಅಂತಂದರೆ ಅವನು ಜೀವಂತವಾಗಿಲ್ಲ ಅಂತ ಒಂದು ಅರ್ಥ. ಜೀವಂತವಾಗಿಲ್ಲದ್ರೂ ಮರಳಿ ಸತ್ತವರು ಮತ್ತೆ ಬರೋದಿಲ್ಲ ಅಲ್ವಾ, ಸತ್ತವರು ಮತ್ತೆ ಬರೋದಿಲ್ಲ. ಅವನು ಜೀವಂತವಾಗಿದ್ರೂ ಕೂಡ ಮರಳಿ ಬರೋದಿಲ್ಲ. ಲಗ್ನಾಧಿಪತಿ ದುರ್ಬಲವಾಗಿದ್ದರೆ ಒಂದು ಮರಣ ಹೊಂದಿರ್ಬೋದು, ಅಥವಾ ನಮ್ಮ ಪಾಲಿಗೆ ಮರಣ ಹೊಂದಿದಂತೆ ನಾವು ಟ್ರೀಟ್ ಮಾಡಬೇಕು. ಅವನು ಮತ್ತೆ ಹೇಗೂ ರಿಟರ್ನ್ ಬರೋದಿಲ್ಲ, ಹುಡ್ತಾನೆ ಹೊಟ್ಟೋಗಿರ್ತಾರೆ. 40-50 ವರ್ಷ ಆಗಿರ್ತಾರೆ, ಅವನಿಗೆ ಇವ್ರಿಗೂ ಸಂಬಂಧನೇ ಇಲ್ಲ. ಅವನ್ನ ಮರಣ ಹೊಂದಿದವನ ಲೆಕ್ಕನೇ ತಗೊಳ್ತೇವೆ ನಾವು. ಸೊ ಈ ರೀತಿ ಬದುಕಿರಬೇಕಾದ್ರೆ ಶುಭಗ್ರಹಗಳ ಸಂಬಂಧ ಬರಬೇಕು, ಪಾಪಗ್ರಹಗಳ ಸಂಬಂಧ ಇದ್ದರೆ ಸಾವು, ಮರಣ ಹೊಂದಿದ್ದಾನೆ ಅಥವಾ ಕಷ್ಟದಲ್ಲಿದ್ದರೂ ಕೂಡ ಯಾವತ್ತೋ ಒಂದಿನ ಬರಬೇಕು. ಮರಣ ಅಂತಂದರೆ ಅವನಿಗೆ ಬರೋದಿಲ್ಲ ಅಂತ ಅರ್ಥ. ಅವನು ಜೀವಂತವಾಗಿರ್ಬೋದು, ಇಲ್ಲದೇ ಇರ್ಬೋದು. ಹೀಗೆ ಶಾಸ್ತ್ರ ಹೇಳುತ್ತೆ. ಸೊ ಏನು ಹೇಳ್ತಾರೆ, ಸೊ ವಾಪಸ್ಸಿನ ಸಮಯವನ್ನು ಹೇಗೆ ನಿರ್ಧಾರ ಮಾಡಬೇಕು ಅದನ್ನು ಕೂಡ ಹೇಳ್ತಾರೆ. ಇದನ್ನು ಸ್ವಲ್ಪ ಗೋಚಾರವನ್ನು ಆ್ಯಕ್ಚುಲಿ ಅವನ ಜಾತಕ ಇದ್ದರೆ ಹೇಳೋದು ಸುಲಭ. ಆ ಸಮಯದಲ್ಲಿ ಏನು ದಶೆ ನಡೀತಾ ಇದೆ ಅಂತ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಇದರ ಪ್ರಕಾರ ಹೇಳಬೇಕಾದ್ರೆ ಲಗ್ನ ಎಷ್ಟು ದಿನ ಆಗುತ್ತೆ ಬರಲಿಕ್ಕೆ ಅಂತ ಒಂದು ಸಣ್ಣ ಒಂದು ಸೂಚನೆ ಹೇಳ್ತಾರೆ. ಜಾತಕದಲ್ಲಿ ಆ ಪ್ರಶ್ನೆ ಚಕ್ರದಲ್ಲಿ ಬಲವಾದಂಥ ಗ್ರಹ ಎಲ್ಲಿದೆ ಅಂತ ನೋಡ್ಬೇಕು. ಎಲ್ಲ ಗ್ರಹಗಳಿಗಿಂತ ಬಲವಾದ ಗ್ರಹ, ನೀವು ಷಡ್ಬಲವನ್ನು ಹಾಕಿದರೆ ಎಲ್ಲದಕ್ಕಿಂತಲೂ ಬಲವಾದ ಗ್ರಹ ನಿಮಗೆ ಪಾಯಿಂಟ್ಸ್ ರೂಪದಲ್ಲಿ ಕೊಡ್ತಾರೆ. ಆ ಗ್ರಹ ಲಗ್ನದಿಂದ ಎಷ್ಟನೇ ಮನೆಗಿದೆ ಅಂತ ನೋಡ್ಕೊಳ್ಳಿ. ಜಾತಕದಲ್ಲಿ ಬಲವಾಗಿರುವಂಥ ಗ್ರಹ ಲಗ್ನದಿಂದ ಎಷ್ಟನೇ ಮನೆಗಿದ್ದಾನೋ ನೋಡಿದರೆ
ಎಷ್ಟನೇ ಮನೆಗಿದ್ದರೆ ಅಷ್ಟು ತಿಂಗಳಲ್ಲಿ ವಾಪಸ್ ಬರ್ತಾನೆ. ಲಗ್ನ ಧನುಸ್ಸು ಆಯಿತು ಅಂತ ಅಂದ್ಕೊಂಬೋಣ. ಬಲವಾದಂಥ ಗ್ರಹ ಷಡ್ಬಲದಲ್ಲಿ ಚಂದ್ರ ಅಂತ ಇಟ್ಕೊಳ್ಳಿ, ಅವನು ಕರ್ಕದಲ್ಲಿದ್ದಾನೆ. ಸೊ ಧನುಸ್ಸಿಂದ ಕರ್ಕದಲ್ಲಿ ಎಷ್ಟು ದೂರ ಇದೆ? 8 ಅಂದ್ಕೊಳ್ಳಿ, 7 ತಿಂಗಳು ಅಂದ್ಕೊಳ್ಳಿ. ಸೊ 7 ರಾಶಿಗಳ ದೂರದಲ್ಲಿದೆ, ಅದು 7 ತಿಂಗಳಲ್ಲಿ ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಹೇಳ್ತಾರೆ. ಆಮೇಲೆ ಬಲವಾದಂಥ ಗ್ರಹ ಅದರಲ್ಲಿ ಮತ್ತೆ ಕಂಟಿನ್ಯೂಯೇಷನ್ ಚರರಾಶಿಯಲ್ಲೇನಾದರೂ ಇದ್ದರೆ, ಚರರಾಶಿಯಲ್ಲಿದ್ದು ಲಗ್ನದಿಂದ ಆ ಬಲವಾದ ಗ್ರಹ ಎಷ್ಟು ಸಂಖ್ಯೆ ಸೂಚನೆ ಮಾಡ್ತದೋ ಅಷ್ಟು ಸಂಖ್ಯೆ ಸಮಯದಲ್ಲಿ ಹೊರಗೆ ಬರ್ತಾನೆ, ವಾಪಸ್ ಬರ್ತಾನೆ. ಒಂದು ವೇಳೆ ಆ ಬಲವಾದಂಥ ಗ್ರಹ ಸ್ಥಿರ ರಾಶಿಯಲ್ಲಿತ್ತಂದ್ಕೊಳ್ಳಿ, 2 ಪಟ್ಟು ಸಮಯ, 7 ತಿಂಗಳು ಅಂತಂದರೆ 14 ತಿಂಗಳಾಗ್ತದೆ. ಅದೇ ದ್ವಿಸ್ವಭಾವ ರಾಶಿಯಾಗಿದ್ದರೆ, ಆ ಬಲವಾದಂಥ ಗ್ರಹ ದ್ವಿಸ್ವಭಾವ ರಾಶಿಯಾಗಿದ್ದರೆ 3 ಪಟ್ಟು ಸಮಯ ಹಿಡಿಯುತ್ತೆ. ಮತ್ತು ಒಂದು ವೇಳೆ 7ನೇ ಭಾವಾಧಿಪತಿ ವಕ್ರಿಯಾಗಿದ್ದರೆ ಅದೇ ಸಮಯದಲ್ಲಿ ವಾಪಸ್ ಬರ್ತಾನೆ. 7ನೇ ಭಾವದಲ್ಲಿ ಯಾವ ಬಲವಾದ ಗ್ರಹ ಇದೆಯೋ ಅದು ವಕ್ರಿಯಾಗಿದ್ದರೆ ರಿಟರ್ನ್ ಬೇಗ ಬರ್ತಾನೆ. ಚಲನ ಅಂತಾರೆ, ವಕ್ರಿಗೆ ಚೇಷ್ಟಾಬಲ ಜಾಸ್ತಿ ಇರುತ್ತೆ, ಚಲನ ಮೂಮೆಂಟ್ ಬೇಗ ಇರುತ್ತೆ, ಹಾಗಾಗಿ ಬೇಗ ರಿಟರ್ನ್ ಬರ್ತಾನೆ ಅಂತ ಕೂಡ ನಾವು ಹೇಳ್ಬೋದು. ಇದು ಸೂಚನೆ ಅಷ್ಟೆ. ಒಟ್ಟಿಗೆ ಸಮರೈಸ್ ಮಾಡಿ ನಾವು ನೋಡಿದ್ರೆ ಲಗ್ನ, ಚಂದ್ರ, ಸಪ್ತಮ, ಚತುರ್ಥ ಇವು ಮುಖ್ಯವಾಗಿ ಸೂಚನೆ ಮಾಡ್ತವೆ. ಯಾರಾದರೂ ಮಿಸ್ ಆಗಿದ್ದರೆ, ಲಗ್ನದಲ್ಲಿ ಶುಭಗ್ರಹಗಳ ಸಂಬಂಧ ಬಂದರೆ ಅವನು ಕ್ಷೇಮವಾಗಿದ್ದಾನೆ, ಬರ್ತಾನೆ, ಗ್ಯಾರಂಟಿ ಜೀವಂತವಾಗಿದ್ದಾನೆ ಅಂತ ಹೇಳ್ತೇವೆ. ಲಗ್ನಾಧಿಪತಿ ಜೀವಂತವಾಗಿದ್ದಾನೆ ಎಲ್ಲ ಸೂಚನೆ ಮಾಡ್ತದೆ. ಶುಭಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ಖಂಡಿತವಾಗಿ ಜೀವಂತವಾಗಿದ್ದಾನೆ. ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ತುಂಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿದ್ದಾನೆ. ಲಗ್ನ ಅಂತಂದರೆ ಅವನೇ ಅಧಿಕಾರ. ಚಂದ್ರ ಮಾನಸಿಕವಾಗಿ ಸೂಚನೆ ಮಾಡ್ತದೆ. ಚಂದ್ರ ಕೂಡ ಏನಾಗ್ತದೆ, ಒಂದು ರೀತಿಯಾಗಿ ಶಾರೀರಿಕವಾಗಿ ಇದ್ದಾನೆ, ಬರ್ತಾನೆ, ಮಾನಸಿಕವಾಗಿ ಅವನು ಬರಲಿಕ್ಕೆ ಅವಕಾಶ ಉಂಟು. ಅವನು ಸ್ವಲ್ಪ ರಿಯಲೈಸ್ ಆಗಿದ್ದಾನೆ ಅಂತ ನಾವು ಚಂದ್ರನಿಂದ ಹೇಳ್ತೇವೆ. ಅವನ ಮನಸ್ಸು ಹೇಗಿದೆ, ಅವನು ಹೋದವನು ಮರಳಿ ಬರಬೇಕಾದ್ರೆ ಮನಸ್ಸು ಸ್ವಲ್ಪ ಸಹಕಾರ ಮಾಡಬೇಕಲ್ಲ, ಅದಕ್ಕೆ ಚಂದ್ರಗೆ ಶುಭಗ್ರಹಗಳ ಸಂಬಂಧ ಬಂದರೆ ಬೇಗ ಬರ್ತಾನೆ. ಚಂದ್ರನಿಗೆ ಪಾಪಗ್ರಹಗಳ ಸಂಬಂಧ ಬಂದರೆ ಸದ್ಯಕ್ಕೆ ಅವನಿಗೆ ಬರೋ ಯೋಚನೆ ಇಲ್ಲ, ಇನ್ನು ನಮ್ಮ ಮೇಲೆ ಸಿಟ್ಟಿಟ್ಕೊಂಡಿದ್ದಾನೆ ಅಪ್ಪ ಅಮ್ಮನ ಮೇಲೆ ಅಂತ ಹೇಳ್ಬೋದು. ಸಪ್ತಮ ಅವನು ಹೋಗ್ತಾ ಇರುವಂಥ ಮಾರ್ಗ, ಅದರಲ್ಲಿ ಶುಭಗ್ರಹಗಳಿದ್ದರೆ ತುಂಬ ಹತ್ತಿರ ಮಾರ್ಗದಲ್ಲೇ ಇದ್ದಾನೆ, ರಿಟರ್ನ್ ಬರ್ತಾನೆ. ಆ ಸಪ್ತಮ ಯಾವ ರಾಶಿ ಆಗುತ್ತೋ ಆ ಸೂಚನೆ ಮಾಡುವಂಥ ದಿಕ್ಕನ್ನು ಕೂಡ ನಾವು ಹೇಳ್ಬೋದು. ಮೇಷ ಆಗಿದ್ದರೆ ಪೂರ್ವ, ವೃಷಭ ಆಗಿದ್ದರೆ ದಕ್ಷಿಣ, ಈ ರೀತಿ ಹೇಳ್ಬೋದು. ಆಮೇಲೆ ಚತುರ್ಥ ಅವನು ಸೌಖ್ಯ, ಶುಭಗ್ರಹಗಳ ಸಂಬಂಧ ಬಂದು ಅಂದ್ಕೊಳ್ಳಿ ಸೌಖ್ಯವಾಗಿದ್ದಾನೆ. ಅದೇ ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ ತುಂಬ ಕಷ್ಟದಿಂದ ಒದ್ದಾಡ್ತಾ ಇದ್ದಾನೆ, ಬಂಧನಕ್ಕೊಳಗಾಗಿದ್ದಾನೆ ಅಂತ ಹೇಳ್ಬೋದು. ಶುಭಗ್ರಹಗಳು ಸುರಕ್ಷತೆಯನ್ನು ಬೇಗನೆ ವಾಪಸ್ ಬರೋದನ್ನು ಸೂಚನೆ ಮಾಡ್ತದೆ. ಪಾಪಗ್ರಹಗಳು ಕಷ್ಟ, ಅಡ್ಡಿ, ಬಂಧನ ಈ ಥರ ಸೂಚನೆ ಮಾಡ್ತದೆ. ಆಮೇಲೆ ರಾಶಿ ಸ್ಥಿತಿ ನೋಡಿ ವಾಪಸ್ಸಿನ ಸಮಯ ತಿಳಿಬೇಕು. ಸ್ಥಿರ ರಾಶಿಯಾಗಿದ್ದರೆ 2 ಪಟ್ಟು ಸಮಯ, ಬಲವಾದಂಥ ಗ್ರಹ ಸ್ಥಿರ ರಾಶಿಯಲ್ಲಿದ್ದರೆ 2 ಪಟ್ಟು ಸಮಯ ಆಗ್ತದೆ. ದ್ವಿಸ್ವಭಾವ ರಾಶಿ ಆದರೆ 3 ಪಟ್ಟು ಸಮಯ ಆಗ್ತದೆ. ಚರರಾಶಿಯಾಗಿದ್ದರೆ ಬೇಗ ಬರ್ತಾನೆ. ಈ ರೀತಿ ನಾವು ಹೇಳ್ತೇವೆ. ಸೊ ಇದನ್ನು ಯಾವಾಗ ಅಂತ ತಿಳ್ಕೊಳ್ಬೇಕು, ಯಾವ ಸಮಯದಲ್ಲಿ ಇದು ಬಳಸಬೇಕು ಅಂತಂಬುದು ಮುಖ್ಯ. ನಮಗೆ ಒಬ್ಬ ಮನುಷ್ಯ ಹೋಗಿದ್ದಾನೆ, ಎಲ್ಲೋ ಮಿಸ್ ಆಗಿದ್ದಾನೆ, ನಮಗೆ ಗೊತ್ತಿಲ್ಲದ ವಿಷಯವನ್ನು ನಾವಿಲ್ಲಿ ಪ್ರಶ್ನೆಯಲ್ಲಿ ನೋಡ್ಬೋದು. ಅವನು ಯಾವತ್ತಕ್ಕಾಗಿ ಹೋಗಿದ್ದಾನೆ, ಇವತ್ತಿನ ದಿನ ನಮ್ಮ ಇರೋ ಟೆಕ್ನಾಲಜಿಯಲ್ಲಿ ಎಲ್ಲಿದ್ದಾನೆ, ಯಾವಾಗ ಹೋಗಿದ್ದಾನೆ, ಗೋಲ್ ಏನು ಎಲ್ಲ ನಮಗೆ ಗೊತ್ತಾಗ್ತದೆ. ಹಿಂದಿನ ಕಾಲ ಆ ವ್ಯವಸ್ಥೆ ಇಲ್ಲದ ಕಾರಣ ಅದನ್ನು ಇದನ್ನು ತುಂಬ ಇದು ಬಿಟ್ಟರೆ ನಮಗೆ ಬೇರೆ ಹಾದಿ ಇಲ್ಲ. ಆದರೆ ಇವತ್ತು ನಮಗೆ ಟೆಕ್ನಾಲಜಿ ಡೆವಲಪ್ ಆಗಿದೆ. ಲಾಸ್ಟ್ ಲೊಕೇಶನ್ ಎಲ್ಲಿ ಸೂಚನೆ ಮಾಡ್ತಾ ಇದೆ, ಕಿಡ್ನಾಪನ್ನು ಆಗಿರ್ಬೋದು, ಅವನು ಫೋನಲ್ಲಿ ಬಿಸಾಕಿ ಆದರೂ ಹೋಗಿರ್ಬೋದು, ಬೇರೆ ಉದ್ದೇಶ ಅಂತಂಬೋದು ಗೊತ್ತಾಗ್ಬಿಡ್ತದೆ. ಸೊ ಮಾಮೂಲಾಗಿ ನಾವು ಹೇಳಬೇಕಾದ್ರೆ ಏನಾದರೂ ಯಾರನ್ನ ಕಿಡ್ನಾಪ್ ಮಾಡಿ ಹೋಗಿದ್ರೆ ಅವನು ಜೀವಂತವಾಗಿದ್ದಾನ ಇಲ್ಲ ಅಂತಂಬೋದು ನಮಗೆ ಗೊತ್ತಾಗ್ಬಿಡ್ತದೆ. ನಮಗೆ 1 ವರ್ಷ 2 ವರ್ಷ ಬಂದಿಲ್ಲ ಅಂತಂದರೆ ಅವನು ಉದ್ದೇಶಪೂರ್ವಕವಾಗೇ ಹೋಗಿದ್ದಾನೆ ಆಗಿರಬೇಕು, ಇಲ್ಲಾಂದರೆ ಮರಣವನ್ನಾದರೂ ಹೊಂದಿರ್ಬೋದು. ಅದಕ್ಕೆ ಅವರ ಪ್ರಶ್ನೆ ಕೇಳಿದ ಸಮಯದ ಲಗ್ನವನ್ನು ಪ್ರಧಾನವಾಗಿ ಹಾಕಿಕೊಳ್ಳಬೇಕು. ಆ ಪ್ರಶ್ನೆ ಕೇಳಿದ ಲಗ್ನ ಬಲವಾಗಿದ್ದು ಚಂದ್ರ ದಶಮ ಬಲವಾಗಿದ್ದರೆ ಅವನಿಗೆ ಭರವಸೆ ಕೊಡ್ಬೋದು, ನೀವೇನು ಎಚ್ಚರಿಕೆ ಬರ್ತಾನೆ, ಗ್ಯಾರಂಟಿ, ಹೆದರಬೇಡಿ. ಇಲ್ಲ ಅವನು ಸೌಖ್ಯವಾಗಿದ್ದಾನೆ, ಇಲ್ಲ 4ನೇ ಮನೆಗೆ ಶುಭಗ್ರಹಗಳ ಸಂಬಂಧ ಬರಬೇಕು, ಬಂದರೆ ಸೌಖ್ಯವಾಗಿದ್ದಾನೆ,
ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟದಲ್ಲಿದ್ದಾನೆ, ಹೊರಗೆ ಬರ್ತಾನೆ. 7ನೇ ಮನೆಗೆ ಶುಭಗ್ರಹಗಳಿದ್ದರೆ ವಾಪಸ್ ಖಂಡಿತ ಬರ್ತಾನೆ, ರಿಟರ್ನ್ ಆಗಿದ್ದಾನೆ. ಚಂದ್ರ ಇತ್ತನ್ಕೊಳ್ಳಿ, ರಿಟರ್ನ್ ಬರ್ತಾ ಇದ್ದಾನೆ ಆಲ್ರೆಡಿ ಅಂತ ಅರ್ಥ. ಇಲ್ಲ ಪಾಪಗ್ರಹಗಳ ಸಂಬಂಧ ಬಂದಿದೆ ಅಂತಂದರೆ ಅವನಿಗೆ ರಿಟರ್ನ್ ಬರೋ ಸದ್ಯಕ್ಕೆ ಉದ್ದೇಶ ಇಲ್ಲ. ಈ ರೀತಿ ಅರ್ಥ ಮಾಡ್ಕೊಳ್ತಾರೆ. ಇದು ತುಂಬ ಸಣ್ಣ ಟಾಪಿಕ್ಕು. ನಮಗೆ ಹಿಂದಿನ ಕಾಲದಲ್ಲಿ ಇದು ನೋಡ್ತಿದ್ರು, ಸದ್ಯಕ್ಕೆ ನಮಗಿದು ಅನ್ವಯ ಆಗೋದಿಲ್ಲ. ಇವತ್ತು ಎಲ್ಲ ಟೆಕ್ನಾಲಜಿ ಇಟ್ಟುಕೊಂಡು ಜ್ಯೋತಿಷನ ಹತ್ರ ಹೋಗಿ ಆ ಮಿಸ್ ಆದ ಪರ್ಸನ್ ಬರ್ತಾನಾ ಇಲ್ವಾ, ಯಾವ ಡೈರೆಕ್ಷನ್ಗೆ ಹೋಗಿದ್ದಾನೆ, ಅಷ್ಟು ಅವಶ್ಯಕತೆ ಇಲ್ಲ. ಇದಕ್ಕಿಂತಲೂ ಸೋಫಿಸ್ಟಿಕೇಟೆಡ್ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಇನ್ನು ವಸ್ತುಗಳೇನಾದರೂ ಕಳೆದು ಹೋದರೆ ಸಿಗುತ್ತಾ ಇಲ್ವಂತ ನಾವು ಹೇಳ್ಬೋದು. ಮನುಷ್ಯರಿಗೆ ಟ್ರ್ಯಾಕಿಂಗ್ ಮಾಡೋದು, ಅವ್ರ ಹತ್ರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು ಸುಲಭ. ವಸ್ತುಗಳು ಹೋದರೆ ಅದು ಬರೋದಿಲ್ಲ. ಸೊ ಹಾಗಾಗಿ ನಾವು ಮಿಸ್ಸಿಂಗ್ ಪರ್ಸನ್ಗಿಂತಲೂ ಮಿಸ್ಸಿಂಗ್ ಆರ್ಟಿಕಲ್ಸ್, ಏನಾದರೂ ವಸ್ತು ಹೋಗಿದೆ, ಆ ವಸ್ತು ಹೋಗಿದ್ದ ಕೂಡ ಸೇಮ್ ಇದೇ ಅಪ್ಲೈ ಆಗ್ತದೆ. ರಿಟರ್ನ್ ಬರ್ತೀಯಾ ಇಲ್ವ, ಸೇಮ್ ರೂಲ್ಸೇ ಅಪ್ಲೈ. ಮಿಸ್ಸಿಂಗ್ ಪರ್ಸನ್ ಅದು ಮಿಸ್ಸಿಂಗ್ ಆರ್ಟಿಕಲ್ ಅಂತ ಇಟ್ಕೊಳ್ತೇವೆ, ಎಲ್ಲಿದೆ. ಆದರೆ ಈ ವಿಶೇಷವಾಗಿ ಇನ್ನು ಅದಕ್ಕೆ ಎಲ್ಲಿಟ್ಟಿದ್ದಾನೆ, ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ, ಅದು ಇಂತಿಂಥ ಕಿಚನಲ್ಲಿದೆಯೋ, ಅಗ್ನಿತತ್ವವಾದ ರಾಶಿಯಲ್ಲಿ ತಂದ್ಕೊಳ್ಳಿ, ಅಡುಗೆ ಮನೆಗೆ ಸ್ವಲ್ಪ ಬೆಂಕಿ ಫೈರ್ ರಿಲೇಟೆಡ್ ಪಕ್ಕದಲ್ಲಿದೆ ಅಂತ ಹೇಳ್ಬೋದು. ಜಲತತ್ವವಾದ ರಾಶಿ ಇದ್ದರೆ ಎಲ್ಲೋ ನೀರಿನಂಥ ಜಾಗ, ಬಾತ್ರೂಮಲ್ಲೋ ಇಂಥ ಕಾಡಿದ್ದಿರ್ಬೋದು. ಶುಭಗ್ರಹ ಲಗ್ನದಲ್ಲಿದ್ದರೆ ವಸ್ತು ಸಿಗತ್ತೆ, ಪಾಪಗ್ರಹಗಳ ಲಗ್ನದಲ್ಲಿದ್ದರೆ ವಸ್ತುಗಳು ಸಿಗೋದಿಲ್ಲ. ಸಪ್ತಮದಲ್ಲಿ ಶುಭಗ್ರಹಗಳಿದ್ದರೆ ಎಲ್ಲೋ ಬೇರೆ ಕಡೆ ಇದೆ, ಖಂಡಿತ ನಿಮ್ಮ ಕೈಗೆ ಬರ್ತದೆ. ಪಾಪಗ್ರಹಗಳಿದ್ದರೆ ನಿಮ್ಮ ಕೈಗೆ ಸಿಗಲ್ಲ. 4ನೇ ಮನೆಗೆ ಶುಭಗ್ರಹಗಳಿಗೆ ತಂದ್ಕೊಳ್ಳಿ, ಆ ವಸ್ತು ಇದ್ದ ಕಡೆಯೇ ಇದೆ, ನೀವು ಎಲ್ಲಿಟ್ಟಿದ್ರು ಅಂಥ ಕಡೆ ಇದೆ, ಸದ್ಯಕ್ಕೆ ನಿಮಗೆ ಸಿಗ್ತಾ ಇಲ್ಲ, ಹುಡುಕಬೇಕು. ಪಾಪಗ್ರಹಗಳ ಚತುರ್ಥದಲ್ಲಿ ತಂದ್ಕೊಳ್ಳಿ, ನಿಮ್ಮ ಕೈ ತಪ್ಪಿ ಹೋಗಿದೆ ಅಂತ ಅರ್ಥ. ಕಂಫರ್ಟ್, ಸೌಖ್ಯ ಇಲ್ಲ ಅಂತಂದರೆ ನಮಗೆ ಬರೋಂಥ ಇಲ್ಲ ಅಂತ ಅರ್ಥ. ಅಷ್ಟಮದಲ್ಲಿ ತಂದ್ಕೊಳ್ಳಿ, ನಷ್ಟ ಆಯಿತು, ಇನ್ನೂ ಅದು ನಿಮಗೆ ಸಿಗೋದಿಲ್ಲ, ಮರ್ತು ಬಿಡಿ. ದಶಮದಲ್ಲಿ ತಂದ್ಕೊಳ್ಳಿ, ಬರಲಿಕ್ಕೆ ಅವಕಾಶ ಉಂಟು. ಹೀಗೆ ನಷ್ಟದ್ರವ್ಯ ವಿಚಾರದಲ್ಲಿ ಕೂಡ ಇದನ್ನೇ ರೂಲ್ ಫಾಲೋ ಆಗ್ತೇವೆ. ಇದಕ್ಕಿಂತಲೂ ಸೇಮೇ ಹೇಳ್ತಾರೆ, ಸ್ವಲ್ಪ 2-3 ಜಡ ವಸ್ತುಗಳಿಗೆ ಆದ ಕಾರಣ ಅದಕ್ಕೆ ನಮ್ಮ ಥರ ಆಲೋಚನೆ ಮಾಡೋ ಶಕ್ತಿ ಇಲ್ಲ, ನಾನು ರಿಟರ್ನ್ ಬರಬೇಕೋ ಬೇಡವೋ ಅಂತಂಬೋ ಶಕ್ತಿ ಇರಲ್ಲ. ಅದು ಕೆಲವೊಂದು ಬದಲಾಗ್ತದೆ ಹೊತ್ತು, ಉಳಿದದ್ದೆಲ್ಲ ಸೇಮೆ. ಬಟ್ ಈ ಮಿಸ್ಸಿಂಗ್ ಪರ್ಸನ್ಗಿಂತಲೂ ಯಾವುದಾದ್ರೂ ಆರ್ಟಿಕಲ್ ಮಿಸ್ ಆಗಿದ್ದರೆ ಅದನ್ನು ನಾವು ಇದೇ ರೂಲ್ಸನ್ನು ಫಾಲೋ ಆಗ್ತೇವೆ. ಸೊ ಪ್ರಾರಂಭದಲ್ಲಿ ನಾವು ಇಲ್ಲಿ ಹೇಳಿದ್ವಲ್ಲ, ಅದೇ ರೂಲ್ ಫಾಲೋ ಆಗಿ. ಲಗ್ನ ಅಂತಂದರೆ ಮಿಸ್ ಆದಂಥ ಆರ್ಟಿಕಲ್ಲು, ಅದನ್ನು ಲಗ್ನದಿಂದ ಸೂಚನೆ ಮಾಡ್ತಾರೆ. ಸಪ್ತಮ ಅಂತಂದರೆ ಯಾರನ್ನ ತೊಗೊಂಡು ಹೋಗಿದ್ದಾರ, ಯಾಕೆಂತಂದರೆ ಅದರಷ್ಟಕ್ಕೆ ಅದೇ ಓಡಿ ಹೋಗಲ್ವಲ್ಲ, ಯಾರನ್ನ ತೊಗೊಂಡು ಹೋಗಿದ್ದಾರಾ ಅಥವಾ ಮನೆಗೆ ಇದೆಯೋ. ಸಪ್ತಮ ಸ್ಥಾನದಲ್ಲಿ ಏನಾದರೂ ಶುಭಗ್ರಹಗಳಿದ್ದರೆ ಯಾರು ತೊಗೊಂಡು ಹೋಗಿರಲ್ಲ. ಸಪ್ತಮದಲ್ಲಿ ಏನಾದರೂ ಪಾಪಗ್ರಹಗಳಿಗೆ ತಂದ್ಕೊಳ್ಳಿ, ಯಾಕೆಂದರೆ ಅದು ನಮಗೆ ಸಿಗದಷ್ಟು ದೂರ ಹೋಗ್ಬೇಕಾದ್ರೆ ಯಾರೊಬ್ಬರು ತೊಗೊಂಡು ಹೋಗ್ಬೇಕಲ್ಲ. ಶುಭಗ್ರಹಗಳಿದ್ದರೆ ಇದ್ದ ಕಡೆಯೇ ಇರ್ತದೆ, ಪಾಪಗ್ರಹಗಳ ಸಂಬಂಧ ಬಂದು ಯಾರೋ ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ಸಪ್ತಮದಲ್ಲಿ ಪಾಪಗ್ರಹ ಸಂಬಂಧ ಬಂದರೆ ನಮ್ಮಿಂದ ಆ ವಸ್ತು ದೂರ ಇದೆ ಅಂತ ತಿಳ್ಕೊಳ್ಳಿ. ಶುಭಗ್ರಹಗಳ ಸಂಬಂಧ ಇದ್ದರೆ ಹತ್ತಿರ ಇದೆ ಅಂತಂದರೆ ನಾವು ಇಟ್ಟ ಜಾಗದಲ್ಲೇ ಇದೆ. ದೂರ ಇದೆಯಾ ಹತ್ತಿರ ಇದೆಯಾ ಅಂತ ತಿಳ್ಕೊಳ್ಬೇಕಾದ್ರೆ ಸಪ್ತಮವನ್ನು ನೋಡ್ತೇವೆ. ಚತುರ್ಥ, ಆ ವಸ್ತು ಸ್ಥಿತಿ ಹೇಗಿದೆ, ನಾವು ಹೇಗಿಟ್ಟಿದ್ದೀವೋ ಹಾಗೇ ಇದೆಯೋ, ಡ್ಯಾಮೇಜ್ ಆಗಿದೆಯೋ, ಸೌಖ್ಯವಾಗಿದೆಯಾ ಇಲ್ವಾ ಆ ವಸ್ತು ಅಂತಂಬೋದು ಚತುರ್ಥ ಸ್ಥಾನ ನೋಡ್ತೇವೆ. ಇನ್ ಕೇಸ್ ಅದು ಆ ಕಳೆದಂಥ ವಸ್ತು, ಈಗ ಬಂಗಾರ ಇಂಥದ್ದಾಯ್ತು ಅಂದ್ಕೊಳ್ಳಿ, ಆ ವಸ್ತು ಹಾಗೇ ಇರ್ತದೆ, ಅದೇನು ಕೆಡೋದು ಅಂಥದ್ದೇನಿಲ್ಲ. ಇನ್ನು ಪಾಪಗ್ರಹಗಳೇನಾಯ್ತು ಅಂದ್ಕೊಳ್ಳಿ, ಆವಾಗಲೇ ಕರಗಿಸ್ಬಿಟ್ಟಿರ್ತಾರೆ ಅವರು. ಈಗ 1 ಲಕ್ಷ ರೂಪಾಯಿ ಹೋಯಿತು, ಪಾಪಗ್ರಹಗಳು 4ನೇ ಮನೆ ಇತ್ತು ಅಂದ್ಕೊಳ್ಳಿ, ಅವನು ಕಳ್ಕೊಂಡವನು ಆಲ್ರೆಡಿ ಅದರಲ್ಲಿ 50% ಖರ್ಚು ಮಾಡಿಬಿಟ್ಟಿರ್ತಾನೆ, 50% ರಿಕವರ್ ಮಾಡ್ಬೋದು ಅಷ್ಟೇ. ಹಾಗೆ ಆ ಕಳೆದು ಹೋದಂಥ ವಸ್ತುವಿನ ಸೌಖ್ಯದ ಬಗ್ಗೆ ನೀವು ತಿಳ್ಕೊಳ್ಬೇಕಾ, 4ನೇ ಮನೆಯನ್ನು ನೋಡಿ. 4ನೇ ಮನೆಗೆ ಶುಭಗ್ರಹಗಳ ಸಂಬಂಧ ಇದ್ದರೆ ಹೇಗಿದೆಯೋ ಹಾಗೇ ಇದೆ ವಸ್ತು. ಅಥವಾ 4ನೇ ಮನೆಗೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ಸ್ವಲ್ಪ ನಾವು ಇಟ್ಟಂಗೆ ಇರೋದಿಲ್ಲ, ಅವನು ಪ್ರತ್ಯೇಕವಾಗಿ ಅದರ ಕ್ಷೇಮವನ್ನು ಕೇಳಿದಾಗ ಮಾತ್ರ ಹೇಳ್ತೇವೆ, ಅದರ್ವೈಸ್ ಅದು ಬೇಕಾಗಿಲ್ಲ. ಆಮೇಲೆ 10ನೇ ಮನೆ ಏನಾಗುತ್ತೆ, ಸಿಗುತ್ತಾ ಇಲ್ವಂತ ಹೇಳ್ಬೋದು, ಅದೇನು ಜರ್ನಿ ಮಾಡೋದಿಲ್ಲ. 8ನೇ ಮನೆ ಇದ್ದರೆ ನಷ್ಟ. 6 ಲಗ್ನಾಧಿಪತಿ 6, 8, 12 ಮನೆಗಿದ್ದರೆ ಆ ವಸ್ತು ನಷ್ಟ ಆಗಿದೆ. ಲಗ್ನದಲ್ಲಿ ಏನಾದರೂ ಶುಭಗ್ರಹಗಳಿದ್ದರೆ
ನಷ್ಟವಾಗಿದೆ, ಆದರೂ ರಿಕವರ್ ಮಾಡ್ಬೋದು, ರಿಕವರ್ ಮಾಡಲಿಕ್ಕೆ ಅವಕಾಶ ಉಂಟು. ಲಗ್ನವೇ ಬಲಹೀನವಾಗಿತ್ತು, ಲಗ್ನಾಧಿಪತಿಗೆ 6, 8, 12 ಮನೆಗಿದ್ದು ಅದು ದುರ್ಬಲವಾಗಿದ್ದರೆ ನಮಗೆ ಸಿಗೋದಿಲ್ಲ. ಸೇಮ್ ಮಿಸ್ಸಿಂಗ್ ಪರ್ಸನ್ ಹೇಗೋ ಮಿಸ್ಸಿಂಗ್ ಆರ್ಟಿಕಲ್ ಕೂಡ ನೀವು ಹಾಗೇ ತಗೊಳ್ಳಿ. ಬಟ್ ನಾವು ಸ್ವಲ್ಪ ಅನುಸಂಧಾನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯೂಶ್ವಲಿ ನಮ್ಗೆ ಎಂಥ ಪ್ರಶ್ನೆ ಕೇಳ್ತಾರೆ, ಒಂದು ವಸ್ತು ಕಳೆದು ಹೋಗಿದ್ರಿ, ಸಿಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಸಿಗಬೇಕು ಅಂತಂದರೆ ಸೇಮ್ ರೂಲ್ಸ್ ಅಪ್ಲೈ ಮಾಡಿ. ಸಿಗಬೇಕಾದ್ರೆ ಏನು ಮಾಡಬೇಕು? ಶುಭ ಗ್ರಹಗಳ ಸಂಬಂಧ ಬರಬೇಕು. ಇಂಡಿಕೇಶನ್ ಆಫ್ ರಿಟರ್ನ್. ಲಗ್ನಾಧಿಪತಿ 10ನೇ ಮನೆಗಿದ್ರೆ ಆ ವಸ್ತು ನಿಮ್ಮ ಹತ್ರ ಬರುತ್ತೆ. 4, 7 ಈ ಮನೆಗಳಿಗೆ ಏನಾದರೂ ಲಗ್ನಾಧಿಪತಿ ಸಂಬಂಧ ಬಂದರೆ ರಿಟರ್ನ್ ಆಗ್ತದೆ. ಚಂದ್ರ ಏನಾದರೂ 7ನೇ ಮನೆಗಿದ್ರೆ ರಿಟರ್ನ್ ಆಗ್ತದೆ. ಅಥವಾ ಶುಭಗ್ರಹಗಳ ಸಂಬಂಧ ಬಂದರೆ ಗುರು, ಶುಕ್ರ, ಬುಧ ಈ ಶುಭಗ್ರಹಗಳೇನಾದರೂ 4ನೇ ಮನೆಗೆ ಸಂಬಂಧ ಬಂದರೆ ರಿಟರ್ನ್ ಆಗ್ತದೆ. ಲಗ್ನಾಧಿಪತಿ ಏನಾದರೂ ಚರರಾಶಿಗಳಲ್ಲಿದ್ದರೆ ರಿಟರ್ನ್ ಆಗ್ತದೆ. ಲಗ್ನ ಆಗಲಿ, ನವಾಂಶ ಲಗ್ನ ಆಗಲಿ, ಚಂದ್ರ ಆಗಲಿ ಚರರಾಶಿಗಳ ಸಂಬಂಧ ಬಂದರೆ ರಿಟರ್ನ್ ಆಗ್ತದೆ. ಯಾವಾಗ ರಿಟರ್ನ್ ಬರೋದಿಲ್ಲ? ಪಾಪಗ್ರಹಗಳೇನಾದರೂ ತ್ರಿಷಾಢಯ ಸ್ಥಾನದಲ್ಲಿದ್ದರೆ, ಅಥವಾ 9, 12ನೇ ಮನೆಗೇನಾದರೂ ಪಾಪಗ್ರಹಗಳಿದ್ದರೆ, 8ನೇ ಮನೆ ಪಾಪಗ್ರಹಗಳಿದ್ದರೆ ಸಿಗೋದೇ ಇಲ್ಲ. ಅದು ನಷ್ಟ ಕೂಡ ಕರಿಗೋಗಿರ್ತದೆ. 8ನೇ ಮನೆಗೇನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ನೀವು ಇಟ್ಟಂಥ ವಸ್ತು ಆ ರೀತಿ ಇರೋದಿಲ್ಲ. ಬೈಕ್ ಹೋಯ್ತು ಅಂದ್ಕೊಳ್ಳಿ, ಎಲ್ಲ ಚಕ್ರ ಗಿಕ್ರ ಇಂಜಿನ್ ಎಲ್ಲ ಸಪ್ರೇಟ್ ಮಾಡಿ ಮಾರಿಬಿಟ್ಟಿರ್ತಾನೆ. ನಷ್ಟ ನಮ್ಮದು ನಾವೇ ಗುರ್ತಿಡಿಯೋಕ್ಕಾಗಲ್ಲ, ಆ ರೀತಿ ಆಗ್ತದೆ. 9ನೇ ಮನೆ ಸಂಬಂಧ ಇದ್ದರೆ ವಸ್ತು ನಷ್ಟ, ಸಫರ್ ಸಿಕ್ನೆಸ್ ಅಂತಂದರೆ ಆ ವಸ್ತು ನೀವು ಇಟ್ಟಂಥ ರೂಪದಲ್ಲಿ ಇರೋದಿಲ್ಲ. ಹೀಗೆ ನಾವು ನೋಡ್ತೇವೆ. ಪಾಪಗ್ರಹಗಳೇನಾದರೂ ಚಂದ್ರನ ಹೆಮ್ಮಿಂಗ್ ಅಂತೇವೆ, ಮ್ಯಾಲಿಫಿಕ್ ಹೆಮ್ಮಿಂಗ್ ಅಂತೇವೆ. ಚಂದ್ರನ ಈ ಕಡೆ ಒಂದು, ಆ ಕಡೆ ಒಂದು ಪಾಪಗ್ರಹಗಳೇನಾದರೂ ಇದ್ದರೆ ಅದು ಸಿಗೋದು ಕಷ್ಟ. ಇಲ್ಲಿ ಥೆಫ್ಟ್ ಆರ್ ಇಲ್ನೆಸ್ ಅಂತಿದಲ್ಲ, ಸಿಗೋದು ಕಷ್ಟ ಅಂತ ನಾವು ಹೇಳ್ತೇವೆ. ಪಾಪಗ್ರಹಗಳೇನಾದರೂ ಲಗ್ನದಲ್ಲೇ ಇದ್ದರೆ ಸಿಗೋದು ಕಷ್ಟ, ಅದು ಕೂಡ. ಆಮೇಲೆ ಪಾಪಗ್ರಹಗಳು ಸಪ್ತಮದಲ್ಲಿದ್ದರೆ ಜರ್ನಿ ಬಿಕಮ್ಸ್ ಪ್ರೊಲಾಂಗ್ಡ್ ಅಂತಿದೆ. ತುಂಬ ಲಾಂಗ್ ಟೈಮ್ಸ್ ಸಿಗೋಕ್ಕೆ ತುಂಬ ಟೈಮ್ ಆಗ್ತದೆ. ಸಿಗಬಹುದು, ಸಿಗದೇ ಇರ್ಬೋದು. ಸೊ ಈ ರೀತಿ ಆ ವಸ್ತು ಲೈವ್ ಆರ್ ಡೆತ್ ಇದೆಯಾ, ಅಸಲು ಜೀವಂತವಾಗಿದೆಯಾ ಅಂತಂದರೆ ಆ ವಸ್ತು ರೂಪವನ್ನೇನಾದರೂ ಕಳೆದುಕೊಂಡಿದೆಯಾ, ಇಟ್ಟದ್ದು ಇದ್ದಂಗೆ ಇದೆಯಾ ಇಲ್ವಾ, ಸೇಮ್ ಅದನ್ನೇ ಫಾಲೋ ಆಗ್ತೇವೆ. ಮೃತಿ ಅಂತಂದು ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ನಾವು ಇಟ್ಟಂಥ ವಸ್ತು ಇಟ್ಟಂಥ ಸ್ಥಿತಿಯಲ್ಲಿರಲ್ಲ. ಶುಭಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ಇಷ್ಟಂಥ ಸ್ಥಿತಿಯಲ್ಲೇ ಇರುತ್ತೆ ಅಂತ ಅರ್ಥ. ಸೊ ಇದನ್ನೇ ನಾವು ನೋಡ್ತೀವಿ. ರಿಟರ್ನ್ ಯಾವಾಗ ಬರುತ್ತೆ? ಸೇಮ್ ಇದೆ. ಶುಭಗ್ರಹಗಳ ಸಂಬಂಧ ಬಂದರೆ, ಲಗ್ನಾಧಿಪತಿ ಲಗ್ನಕ್ಕೆ 4ಕ್ಕೆ ಶುಭಗ್ರಹಗಳ ಸಂಬಂಧ ಬಂದರೆ ಖಂಡಿತ ಸಿಗತ್ತೆ. ಪಾಪಗ್ರಹಗಳ ಸಂಬಂಧ ಬಂದರೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಇದೆ. ಕೆಲವೊಂದು ಜನ ಏನು ಮಾಡ್ತಾರೆ, ಮನೆಗೆ ಇಟ್ಟಿರ್ತಾರೆ, ಮರ್ತು ಹೋಗಿರ್ತಾರೆ. ಅವ್ರನ್ನ ನಾವು ಕೇಳ್ತೇವೆ, ಬೇರೆಯವ್ರು ತೊಗೊಳ್ಲಿಕ್ಕೆ ಅವಕಾಶ ಉಂಟಾ, ಇದೆಲ್ಲ ಕೇಳಿ ಎನ್ಕ್ವೈರಿ ಮಾಡಿ ಅವ್ರು ಸಸ್ಪೆಕ್ಟ್ ಮಾಡ್ಬೇಕು. ಯಾರೋ ತೊಗೊಂಡು ಹೋಗಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದಾಗ ನೋಡ್ಬೇಕು. ಕೆಲವೊಂದು ಜನ ಎಲ್ಲೋ ಮನೆಗೆ ಇಟ್ಟಿರ್ತಾನೆ, ಸಿಗ್ತಾನೆ ಇಲ್ಲರಿ, ಸ್ವಲ್ಪ ಪ್ರಶ್ನೆ ನೋಡಿ ಎಲ್ಲಿ ಹಾಕಿರ್ತಾರೆ. ಅದಕ್ಕೆಲ್ಲ ನೋಡ್ರಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಅವ್ರ ಮನೆಗೆ ಯಾರೂ ಬರೋ ಚಾನ್ಸೇ ಇಲ್ಲ ಅಂತಂದಮೇಲೆ ಕಳ್ತನ ಆಗಿದೆ ಅಂತ ನಾವು ಹೆಂಗೆ ಹೇಳ್ತೇವೆ? ತಪ್ಪಾಗ್ತದೆ. ಆದರೆ ನಾವು ಕೂಡ ಡೀಪಾಗಿ ಸ್ಟಡಿ ಮಾಡಿದರೆ ಇರ್ತೇವೆ. ನಾವು ಅವ್ರು ಕೇಳುವಂಥ 2 ನಿಮಿಷ ಪ್ರಶ್ನೆಗೆ ಎಲ್ಲ ಅನಲೈಸ್ ಮಾಡಿಕೊಂಡು ಇವತ್ತೆಲ್ಲ ನಾನು ಅನಲೈಸ್ ಮಾಡ್ತೀನಿ, ನಾಳೆ ಬಂದು ಕೇಳಿ ಅಂತ ಎಲ್ಲ ಅದರ ಮೇಲೆ ಮನಸ್ಸನ್ನು ಲಗ್ನ ಮಾಡ್ಲಿಕ್ಕೆ ಆಗ್ತದೆ? ಆಗಲ್ಲ. ಹೊರಗಿನಿಂದ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ಯಾರಾದರೂ ಒಬ್ಬರು ತೊಗೊಂಡು ಹೋಗಿದ್ದಾರೆ ಅಂತ ನಿರ್ಧಾರ ಮಾಡಿಕೊಂಡರೆ ಆವಾಗ ಪ್ರಶ್ನೆಯಲ್ಲಿ ಸಿಗತ್ತೆಯೋ ಇಲ್ಲ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಯಾರು ಬರೋ ಅವಕಾಶ ಇಲ್ಲ ಅಂತಂದರೆ, ಮನೆಗೇ ಇದೆ, ನಿಮಗೆ ಸಿಗೋದು ಲೇಟ್ ಆಗ್ತದೆ, ಬಹುಶಃ ಸಿಗದೇ ಇರ್ಬೋದು. ಅದಕ್ಕೆ ಇನ್ನೊಬ್ಬರು ಕಳ್ತನ ಮಾಡಿದ್ದಾರೆ ಅಂತ ಯಾಕೆ ಹೇಳಬೇಕು? ಅದಕ್ಕೆ ಬೇರೆ ರೀತಿ ನಾವು ಉತ್ತರ ಕೊಡ್ತೇವೆ. ಸೊ ಹಾಗಾಗಿ ಇವತ್ತೆಲ್ಲದ್ರೂ ಅವರಿಗೆ ಅವಶ್ಯಕತೆ ಯಾವಾಗ ಇರೋದಿಲ್ಲ ಆವಾಗ ಸಿಗತ್ತೆ. ಕೆಲವೊಮ್ಮೆ ನಾವು ಒಂದು ವಸ್ತು ತೊಗೊಂಡಿರ್ತೇವೆ, ಮನೆಗೆಲ್ಲ ಬಿಸಾಕಿರ್ತೇವೆ, ಏನು ಮಾಡ್ರೂ ನಮಗೆ ಸಿಗಲ್ಲ, ಮನೆಗೇ ಇದೆ. ಅವನೇನು ಮಾಡ್ತಾನೆ, ಇನ್ನೊಂದು ಕೊಂಡ್ಕೊಂಬರ್ತಾನೆ, ಯಾವಾಗೋ ಮತ್ತೆ ಇದು ಸಿಗ್ತದೆ. ಉಪಯೋಗ ಏನಿದೆ? ಆಲ್ರೆಡಿ ಕೊಂಡ್ಕೊಂಬಂದಾಯಿತು, ಅದರ ಪ್ರಯೋಜನ ನಮಗೇನು ಇಲ್ಲ. ಆ ರೀತಿ ಕೂಡ ಆಗುವಂಥ ಸಂಭಾವನೆ ಇದೆ. ಸೊ ಆದರೆ ತುಂಬ ಬೆಲೆಬಾಳುವಂಥ ವಸ್ತುಗಳು ಮನೆಗಿಟ್ಟಿದ್ದೇವೆ, ಯಾರನ್ನ ತೊಗೊಂಡೋಗಿದ್ದಾರೆ ಅಂತಂಬೋ ಅವ್ರಿಗೆ ಸಂಶಯ ಇದೆ, ಆವಾಗ ನಮ್ಮನ್ನು ಬಂದು ಕೇಳಿದರೆ, ಹೀಗೆ ಒಂದು ವಸ್ತು ಕಳೆದು ಹೋಗಿದೆ, ಸಿಗುತ್ತೋ ಇಲ್ವೋ ಅಂತಂಬೋ ಪ್ರಶ್ನೆ. ಆವಾಗ ಏನು ಮಾಡ್ತೇವೆ? ಸಿಗಬೇಕು ಅಂತಂದಾಗ, ರಿಟರ್ನ್ ಚೆನ್ನಾಗಿ ಬರಬೇಕು ಅಂತಂದರೆ ಲಗ್ನಕ್ಕೂ 4ನೇ ಮನೆಗೂ ಶುಭಗ್ರಹಗಳ ಸಂಬಂಧ ಇರಬೇಕು. ಲಗ್ನಕ್ಕೂ 4ನೇ ಮನೆಗೆ ಏನಾದರೂ ಶುಭಗ್ರಹಗಳ ಸಂಬಂಧ ಇದ್ದರೆ
ಸಿಗಲಿಕ್ಕೆ ಅವಕಾಶ ಉಂಟು. ನಾವು ಹೇಳಿದ್ವಲ್ಲ, ಸಿಗಲಿಕ್ಕೆ ಏನೇನು ಕಾಂಬಿನೇಷನ್ಸ್ ಇದೆಯೋ ಅದೆಲ್ಲ ಇರಬೇಕು. ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಇರಬೇಕು. ಚತುರ್ಥಕ್ಕಿದ್ರೆ ಅದು ನೀವು ಹೇಗಿಟ್ಟಿದ್ರೂ ಹಾಗೇ ಸಿಗತ್ತೆ. ಸಪ್ತಮದಲ್ಲಿ ಶುಭಗ್ರಹ ಸಂಬಂಧ ಬಂದರೆ ಖಂಡಿತ ನಿಮಗೆ ಬೇಗ ಸಿಗತ್ತೆ. ಹೀಗೆ ಅದೇ ಪಾಪಗ್ರಹಗಳ ಸಂಬಂಧ ಇತ್ತು ಅಂದ್ಕೊಳ್ಳಿ, ಸಿಗೋದಿಲ್ಲ ಒಂದು, ಸಿಕ್ಕರೂ ನಿಮಗೆ ಉಪಯೋಗ ಇಲ್ಲ ಒಂದು, ಎರಡರಲ್ಲಿ ಯಾವುದೋ ಒಂದು ಆಗ್ತದೆ. ಎರಡೂ ಒಂದೇ. ಸಿಗದೇ ಇದ್ರೂ, ಸಿಕ್ಕರೂ ಉಪಯೋಗ ಇಲ್ಲದೇ ಇದ್ರೂ ಎರಡೂ ಒಂದೇ ಆಗತ್ತೆ. ಸಿಗತ್ತೆ ಯಾವಾಗ ನನಗೆ ಉಪಯೋಗ ಇಲ್ಲದ ಮನೆಗೇ ಇದೆ, ಯಾರು ತೊಗೊಂಡು ಹೋಗಿಲ್ಲ, ಬಟ್ ನನಗೆ ಸಿಗೋದಿಲ್ಲ. ನನಗೆ ಸಿಗೋದಿಲ್ಲ ಅಂದರೆ ಮನೆಗೇ ಇದೆ, ಉಪಯೋಗ ಇಲ್ಲ. ಎಷ್ಟೋ ವಸ್ತುಗಳು ನಾವೆಲ್ಲೋ ಇಟ್ಬಿಟ್ಟಿರ್ತೇವೆ ಮನೆಗೆ, ಅದು ಲೈಫ್ ಟೈಮಲ್ಲಿ ನಮಗೆ ಸಿಗೋದಿಲ್ಲ. ಕೊನೆಗೆ ಇಲ್ಲಿಟ್ಟಿದ್ದೀನ, ಎಲ್ಲ ಕಡೆ ಹುಡುಕ್ತಾ ಇದ್ದೇನಪ್ಪ, ಆದರೆ ಏನು ಮಾಡೋದು, ಕೊಂಡ್ಕೊಂಡಿದ್ದಾಯಿತು, ಬೇರೆ ಯಾರಿಗಾದ್ರೂ ಕೊಟ್ಟರೆ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತೇವೆ. ಬಟ್ ನಮಗಂತೂ ಆಗೋದಿಲ್ಲ. ಕಳ್ತನ ತೊಗೊಂಡು ಹೋದ್ರೂ, ನಾವು ಬೇರೆಯವ್ರಿಗೆ ಅದನ್ನು ಕೊಟ್ಬಿಟ್ರು ಎರಡರ ಪರ್ಯವಸಾನ ನಮಗಂತೂ ಉಪಯೋಗ ಇಲ್ಲ ತಾನೆ, ಹಂಗಾಗ್ತದೆ. ಹಾಗಾಗಿ ಇದನ್ನು ಸ್ವಲ್ಪ ವಿವೇಕದಿಂದ ನಾವು ಡೀಲ್ ಮಾಡಬೇಕಾಗತ್ತೆ. ಸೊ ಮಿಸ್ಸಿಂಗ್ ಪರ್ಸನ್, ಮಿಸ್ಸಿಂಗ್ ಆರ್ಟಿಕಲ್ ಎರಡನ್ನೂ ಕೂಡ ಈ ಸಾಮಾನ್ಯ ಸೂತ್ರಗಳಿಟ್ಕೊ. ಇನ್ನು ಪ್ರಶ್ನೆಶಾಸ್ತ್ರದಲ್ಲಿ ಬಹಳಷ್ಟು ಸೂತ್ರಗಳಿದೆ, ಅದನ್ನೆಲ್ಲವನ್ನೂ ನೆನಪಿಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಇನ್ನೂ ನೀವು ಎಕ್ಸ್ಪರ್ಟೈಸ್ ಆಗಿ ನೀವು ಅದರಲ್ಲಿ ಡೀಪಾಗಿ ಹೋಗಬೇಕಾದ್ರೆ ನಿಮಗಿನ್ನು ಅದಕ್ಕೆ ಸಂಬಂಧಪಟ್ಟದ್ದು ಭಾಳ ಸಿಗುತ್ತೆ ನೆಟ್ಟಲ್ಲಿ. ಆದರೆ ನೋಡ್ಬೋದು, ಪ್ರಶ್ನೆಯೆಲ್ಲ ಎಷ್ಟೋ ವೆರೈಟೀಸ್ ಆಗಿದೆ, ಸಿಗುತ್ತಾ ಇಲ್ವ ಅಂತ ನೋಡ್ಬೋದು. ಬಟ್ ಅಷ್ಟು ಸೀರಿಯಸ್ ಆಗಿ ಚಿಕ್ಕ ಚಿಕ್ಕ ವಸ್ತುಗಳಿಗಾರೆ ತೊಂದರೆ ಪಡೋದು ಬೇಕಾಗಿಲ್ಲ. ಬಂಗಾರ ಗಿಂಗಾರ ಹೋಯಿತು ಅಂತಂದರೆ ಆವಾಗ ನಾವು ನೋಡ್ತೇವೆ. ಒಂದು ವೇಳೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ನಾವು ಮಾಡೋದು ಏನದೆ, ಏನು ಮಾಡಲಿಕ್ಕಿಲ್ಲ. ನಮಸ್ಕಾರ, ಭಗವಂತಗೊಂದು ನಮಸ್ಕಾರ ಮಾಡಿ ಸಿಗೋಂಗೆ ನೋಡಪ್ಪ, ಅಥವಾ ಅಂಥದ್ದನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ಭಾಗ್ಯವನ್ನಾದರೂ ಕೊಡು ಅಂತ ಭಗವಂತನ ಕೇಳಿಕೊಳ್ತೇವೆ ಅಷ್ಟೆ. ಸೊ ಈ ರೀತಿ ನಾವು ಈ ಒಂದು ಮಿಸ್ಸಿಂಗ್ ಆರ್ಟಿಕಲ್ ಬಗ್ಗೆ ಅಥವಾ ಮಿಸ್ಸಿಂಗ್ ಪರ್ಸನ್ ಬಗ್ಗೆ ನಾವು ನೋಡ್ಬೋದು. ಇನ್ನು ಪ್ರಶ್ನೆಯಲ್ಲಿ ಭಾಳ ಬೇರೆ 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 ಈ ಕಾಂಬಿನೇಷನ್ಸ್ ಎಲ್ಲ ಇದೆ. ಬಟ್ ನೀವು ನೆನಪಿಟ್ಟುಕೊಳ್ಳಿಕ್ಕೆ ಯಾರಾದರೂ ಕೇಳಲಿಕ್ಕೆ ನಮಗಿಷ್ಟು ಸಾಕು. ಇನ್ನು ನಿಮಗೆ ಇದರ ಬಗ್ಗೆ ಹೆಚ್ಚಿನದು ಮಾಹಿತಿ ಬೇಕು ಅಂತಂದರೆ ನಿಮಗೆ ಪ್ರಶ್ನೆ ಮಾರ್ಗ ಅಂತ ಒಂದಿದೆ. ಆ ಪ್ರಶ್ನೆ ಮಾರ್ಗದಲ್ಲಿ ಇದಕ್ಕೆ ಬೇಕಾದ ಕಾಂಬಿನೇಷನ್ಸ್ ಭಾಳ ಇದೆ, ನೀವು ಓದಿಕೊಳ್ಳಿ. ಬಟ್ ಅಷ್ಟೆಲ್ಲ ಓದಿಕೊಂಡ್ರೂ ಕೂಡ ಆ ಟೈಮ್ ಬಂದಾಗ ನೀವು ರಿಪ್ಲೈ ಕೊಡಬೇಕು ಅಂದರೆ ನಿಮಗೆ ನೆನಪಿರಬೇಕು. ಈ ಏಜಲ್ಲಿ ನಮಗೆ ಅಷ್ಟು ನೆನಪಿರುತ್ತೆ ಅಂತ ನನಗೆ ಅನಿಸಲ್ಲ. ಸೊ ಸಿಂಪಲಾಗಿ ನಾನು ಹೇಳೋದೊಂದೇ, ಇಷ್ಟೆಲ್ಲ ತಿಳ್ಕೊಂಡು ಕೂಡ ಈಸಿಯಾಗಿ ನೆನಪಿಟ್ಕೊಳ್ಬೇಕಾದ್ರೆ ಒಂದೇ ಇಟ್ಕೊಳ್ಳಿ. ಲಗ್ನ ಅಂತಂದರೆ ಮಿಸ್ ಆದ ಪರ್ಸನು ಆರ್ಟಿಕಲ್ಲು. ಶುಭಗ್ರಹಗಳ ಸಂಬಂಧ ಬಂದರೆ ಸಿಗತ್ತೆ, ಪಾಪಗ್ರಹಗಳ ಸಂಬಂಧ ಬಂದರೆ ನಿಮಗೆ ಅದು ಬಂದರೂ ಕೂಡ ನಿಮಗೆ ಅದರಿಂದ ಉಪಯೋಗ ಇಲ್ಲ. ಚತುರ್ಥ ಕ್ಷೇಮ, ಸೌಖ್ಯ ಸೂಚನೆ ಮಾಡ್ತದೆ. ಶುಭಗ್ರಹಗಳ ಸಂಬಂಧ ಬಂದರೆ ಸೌಖ್ಯವಾಗಿದೆ, ಇಲ್ಲದ್ರೆ ಇಲ್ಲ. ಸಪ್ತಮ ಹೋದಂಥ ದಾರಿ. ಶುಭಗ್ರಹಗಳ ಸಂಬಂಧ ಬಂದರೆ ರಿಟರ್ನ್ ಆಗಲಿಕ್ಕೆ ಅವಕಾಶ ಉಂಟು, ಪಾಪಗ್ರಹಗಳ ಸಂಬಂಧ ಬಂದರೆ ರಿಟರ್ನ್ ಆಗೋದಕ್ಕೆ ಅವಕಾಶ ಇಲ್ಲ. ಅಷ್ಟಮ ಸಂಬಂಧ ಬಂತು ಅಂದ್ಕೊಳ್ಳಿ, ಅಷ್ಟಮಕ್ಕೆ ಶುಭಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ಖಂಡಿತ ರಿಟರ್ನ್ ಆಗ್ತದೆ, ನಷ್ಟ ಏನೂ ಆಗಲ್ಲ. ಪಾಪಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ, ನಷ್ಟವಾಗುತ್ತೆ, ಖಂಡಿತ ಆಗಿ ನಷ್ಟ ಆಗೋದು. ವಸ್ತು ಆದರೆ ನಷ್ಟ, ಮನುಷ್ಯ ಆದರೆ ಮೃತ, ಅಥವಾ ಇನ್ನು ಲೈಫಲ್ಲಿ ಬರದೇ ಇರ್ಬೋದು ರಿಟರ್ನ್, ಆ ರೀತಿ ಆಗ್ತದೆ. ದಶಮ ಸ್ಥಾನದಲ್ಲಿ ಶುಭಗ್ರಹಗಳ ಸಂಬಂಧ ಬಂದರೆ ಅದು ಕಳೆದೋದ ಉದ್ದೇಶ ನಿಮಗಂತೂ ಅನುಕೂಲವಾಗಿರುತ್ತೆ. ಅದೇ ಪಾಪಗ್ರಹಗಳಿದ್ದರೆ ಉದ್ದೇಶ ಕರೆಕ್ಟ್ ಇರಲ್ಲ. ಹೀಗೆ ಉದ್ದೇಶ ಎಲ್ಲ ಸಮಯದಲ್ಲೂ ಇರೋದಿಲ್ಲ, ಬಟ್ ಹೀಗೆ ನಾವು ಅನಲೈಸ್ ಮಾಡ್ಕೊಳ್ಬೋದು. ಸೊ ಅವರ ಕೇಳುವಂಥ ಪ್ರಶ್ನೆಯನ್ನು ಹಿಡಿದು ಯಾವ ಮನೆಯನ್ನು ನೋಡಬೇಕು, ರಿಟರ್ನ್ ಬರುತ್ತಾ ಇಲ್ಲವಾ ಅಂತಂದರೆ ಲಗ್ನ ಚತುರ್ಥ ಅಷ್ಟೇ. ಲಗ್ನ ಚತುರ್ಥಕ್ಕೆ ಶುಭಗ್ರಹಗಳ ಸಂಬಂಧ ಬಂದರೆ ರಿಟರ್ನ್ ಬರಬಹುದು. ಶುಭಗ್ರಹಗಳ ಸಂಬಂಧ ಇಲ್ಲ, ಪಾಪಗ್ರಹಗಳ ಸಂಬಂಧ ಇದೆ, ರಿಟರ್ನ್ ಬರೋದು ಕಷ್ಟ. ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಭಗವಂತನ ಅನುಗ್ರಹ ಏನಾದರೂ ಸಿಕ್ಕಿದ್ರೆ ರಿಟರ್ನ್ ಆಗಬಹುದು. ಇಷ್ಟು ನಾವು ಹೇಳ್ಬೋದು. ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ಜಾಸ್ತಿ ಇದು ಬೇಕಿಲ್ಲ, ಇನ್ನು ಜಾಸ್ತಿ ಇನ್ಫಾರ್ಮೇಷನ್ ಯಾರಿಗಾದರೂ ಬೇಕು ಅಂತಂದರೆ ನೀವು ಓದ್ಕೊಳ್ಳಿ. ಅದರ್ವೈಸ್ ನೆನಪಿಟ್ಕೊಳ್ಬೇಕು, ಅಷ್ಟು ಕಾಂಬಿನೇಷನ್ಸ್ ನೆನಪಿಟ್ಕೊಳ್ಬೇಕಾದ್ರೆ ತುಂಬ ಕಷ್ಟ. ಯಾರಿಗಾದರೂ ಅಷ್ಟರ ಮೆಮೊರಿ ಪವರ್ ಇದೆ ಅಂತಂದರೆ ನೀವು ಕಾಂಬಿನೇಷನ್ಸ್ ಓದ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಯಾರನ್ನ ಕೇಳಿದಾಗ ಇನ್ನೂ ಪ್ರಿಸೈಸಾಗಿ ಹೇಳ್ಬೋದು. ಬಟ್ ಸುಮ್ಮನೆ ಬ್ರೀಫಾಗಿ ಹೇಳಬೇಕು ಅಂತಂದರೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ನಾನಾದರೆ ಯಾರನ್ನೇ ಕೇಳಿದ್ರೆ ನಾನು ಇಷ್ಟೇ ಯೂಸ್ ಮಾಡ್ತೇನೆ, ಇದರಿಂದ ಹೇಳ್ತೇನೆ. ಯಾಕೆಂದರೆ ತುಂಬ ಇನ್ವೆಸ್ಟಿಗೇಷನ್ ಮಾಡೋಂಥ ಏನೂ ಇರಲ್ಲ. ಈಗ ಯಾರು ಕೂಡ ಅಂಥ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಕೂಡ ಯಾರು ಮನೆಗೆ ಇಟ್ಕೊಳ್ಳಲ್ಲ. ಮಹಾ ಅಂದರೆ ಒಂದು ನೆಕ್ಲೆಸ್ ಇಂಥದ್ದೆಲ್ಲ ಇಟ್ಕೊಳ್ತಾರೆ ಅಷ್ಟೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ವಿವೇಕದಿಂದ ಆಲೋಚನೆ ಮಾಡಿ ವಿಚಕ್ಷಣೆಯಿಂದ ನಾವು ಇದನ್ನು ಹೇಳಬೇಕಾಗುತ್ತೆ. ಇದು
ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಫರ್ದರ್ ಆಗಿ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ನೀವು ಕೇಳಬಹುದು.